ದೇವರ ಪರಿಶುದ್ಧವಾದ ಸನ್ನಿಧಾನದಲ್ಲಿ ನಮ್ಮ ಆಶಯಗಳನ್ನು ಹಾಕಿ ಈ ಉದಯದ ಪರಿಶುದ್ಧವಾದ ಆರಾಧನೆಗಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿಯ ತಂದೆಯಾದ ದೇವರೇ, ನಿನ್ನನ್ನು ಆರಾಧಿಸುವುದೇ ನಮ್ಮ ಭಾಗ್ಯವಾಗಿದೆ. ಪ್ರಿಯ ಕರ್ತನೇ, ನಿಮ್ಮ ದಿವ್ಯವಾದ ಕೃಪೆಯಿಂದ ನಾವುಗಳು ನಿಮ್ಮ ಸನ್ನಿಧಿಯಲ್ಲಿ ಕಂಡುಬರುವ ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಕೂಡಿ ಬಂದಿರುವ ಬರುತ್ತಿರುವ ಎಲ್ಲ ನಮ್ಮ ಸಭಿಕರ ಮೇಲೆ ನಿಮ್ಮ ಕೃಪಾ ಕರುಣೆಯನ್ನಿಟ್ಟು, ನಿಮ್ಮ ದೇವದೂತರಿಂದ ಕಾವಲಾಗಿಟ್ಟು ಘನಮಾನ ಸ್ತುತಿ ಸ್ತೋತ್ರಗಳನ್ನು ನಮ್ಮೆಲ್ಲರ ಮೂಲಕ ಈ ಪರಿಶುದ್ಧ ಆರಾಧನೆಯಲ್ಲಿ ನೀವು ಹೊಂದಿಕೊಂಡು ನಮ್ಮನ್ನು ಹರಸಬೇಕೆಂದು ಯೇಸುವಿನ ಪರಿಶುದ್ಧ ನಾಮದಲ್ಲಿ ನಮ್ಮ ಆರಾಧನೆಯನ್ನು ಪ್ರಾರಂಭ ಮಾಡುತ್ತೇವೆ. ಆಮೆನ್. ತಂದೆ, ಮಗ, ಪವಿತ್ರಾತ್ಮನಾದ ತ್ರೈಕ ದೇವರೇ, ನಿಮ್ಮ ಪರಿಶುದ್ಧ ನಾಮದಲ್ಲಿ ನಮ್ಮ ಈ ಉದಯದ ಪವಿತ್ರ ಆರಾಧನೆಯನ್ನು ನಾವು ಪ್ರಾರಂಭ ಮಾಡುತ್ತೇವೆ. ಆಮೆನ್. ತಂದೆ ದೇವರನ್ನು ನಾವು ಸ್ತುತಿಸಿ ಕೊಂಡಾಡುತ್ತಾ ಆರಾಧಿಸುವ ಹಾಗೆ ಹಾಡುವ ಕನ್ನಡ ಸಂಗೀತಗಳಲ್ಲಿ 52ನೆಯ ಸಂಗೀತಗಳಲ್ಲಿ ಹಾಡಿಕೊಳ್ಳೋಣ. 52ನೇಯದು, ಶಾಂತ ಯೇಸುವೆ ನಿನ್ನ ಹಾಗೆಯೇ ಯಾರು ಸರ್ವಲೋಕದಲ್ಲಿ ಎಲ್ಲಾ ನರಪುತ್ರರಲ್ಲಿ ಅತಿ ಶ್ರೇಷ್ಠನೇ ಶಾಂತ ಯೇಸುವೆ. ಶಾಂತ ಯೇಸುವೆ ನಿನ್ನ
ಶತ್ರು ಜನಕ್ಕಾಗಿ ನಿನ್ನನ್ನರ್ಪಿಸಿ ಯಜ್ಞ ಮಾಡಿದಿ. ದಿವ್ಯ ಶೂರನೇ ಮೃತ್ಯುಯೊಳಗೆ ಸೇರಿ ದುಷ್ಟ ಶತ್ರುವನ್ನು ಜಯಿಸಿ ನಮ್ಮ ಶಿಕ್ಷೆಯನ್ನು ಅನುಭವಿಸಿ ಮೇಲಕ್ಕೇರಿದಿ. ಹುದುವಾದ ಆರಾಧನಾ ಕ್ರಮ ಪುಸ್ತಕ 123ನೇ ಪುಟವನ್ನು ಅನುಸರಿಸಿ ತಂದೆ ದೇವರನ್ನ ನಮ್ರತೆಯಿಂದಲೂ ಭಕ್ತಿ ಭಾವದಿಂದಲೂ ಆರಾಧಿಸೋಣ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರವನ್ನು ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಕರ್ತನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ಆತ ನಮ್ಮ ದೇವರು, ನಾವು ಆತನ ಪಾಲಿಸುವ ಪ್ರಜೆಯು, ಆತನ ಕೈಗಳಿಗಿರುವ ಹಿಂಡು ಆಗಿದ್ದೇವೆ. ಕರ್ತನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಅವನ ಅಯೋಗ್ಯ ಕಾರ್ಯದಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವು ನಿರ್ಮಲ ಮನಸ್ಸುಳ್ಳವನಾಗಿದ್ದಾನೋ ಅವನೇ. ಕರ್ತನಾದ ನಮ್ಮ ದೇವರು ಕರುಣಿಸುವವನು ಕ್ಷಮಿಸುವವನು ಆಗಿದ್ದಾನೆ. ನಾವು ಆತನಿಗೆ ತಿರುಗಿ ಬಿದ್ದೆವಲ್ಲ. ಕರ್ತನಾದ ನಮ್ಮ ದೇವರ ಮಾತನ್ನು ಕೇಳಲಿಲ್ಲ, ನಮಗೆ ಗೊತ್ತು ಮಾಡಿದ ಧರ್ಮ ಮಾರ್ಗದಲ್ಲಿ ನಡೆಯಲಿಲ್ಲ. ಕುಗ್ಗಿದ ಮನಸ್ಸು ದೇವರಿಗೆ ಇಷ್ಟ ಯಜ್ಞ. ದೇವರೇ, ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ಏಸು ಇಂತೆಂದರು, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಆತನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ ಎಂದು ಹೇಳುವೆನು. ಎಲ್ಲರೂ ಒಟ್ಟಾಗಿ ಹೇಳೋಣ. ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯ ತಂದೆ ದೇವರೇ, ನಿಮ್ಮ ದಿವ್ಯ ಕೃಪೆ ಮತ್ತು ಆಶೀರ್ವಾದಗಳಿಂದ ಈ ಸುದಿನವನ್ನು ನೋಡುವ ಕೃಪೆ ಕೊಟ್ಟದಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ, ಸ್ತುತಿಸುತ್ತೇವೆ ಮತ್ತು ನಿಮಗೆ ಅಡ್ಡ ಬಿದ್ದು ಆರಾಧಿಸುತ್ತೇವೆ. ಪ್ರಿಯ ಕರ್ತನೆ, ನಿಮ್ಮ ದಿವ್ಯ ಮಹಾಕೃಪೆಯಿಂದ ನಮ್ಮ ಸಭೆಯವರೆಲ್ಲರ ಸುತ್ತಲೂ ದೇವದೂತರನ್ನ ಕಾವಲಾಗಿಟ್ಟು, ಪ್ರಿಯ ಕರ್ತನೆ, ಈ ಆನ್ಲೈನ್ ಮೂಲಕ ಆರಾಧನೆಯಲ್ಲಿ ಭಾಗವಹಿಸುತ್ತಿರುವಂತಹ ಪ್ರತಿ ಕುಟುಂಬಗಳನ್ನು ನೀವು ರಕ್ಷಿಸಿ, ನೀವು ಬಲಪಡಿಸಿ ಮುನ್ನಡೆಸುತ್ತಿರುವಂತಹ ಕೃಪೆಗಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ನಮ್ಮ ಹೃದಯ ಪರಿಶುದ್ಧವಾದಂತಹ ಯಜ್ಞವಾಗಿ ನೀವು ಅಂಗೀಕರಿಸಲು ಸಿದ್ಧರಾಗಿದ್ದೀರಿ. ಪ್ರಿಯ ಕರ್ತನೆ, ಒಂದು ವೇಳೆ ಈ ವಾರದಲ್ಲಿ ನಾವು ತಿಳಿದು ತಿಳಿಯದೆ ಏನಾದರೂ ತಪ್ಪು ದೋಷಗಳನ್ನು, ಪಾಪಗಳನ್ನು ಮಾಡಿರುವುದಾದರೆ ನಿಮ್ಮ ಮುಂದೆ ಅದನ್ನು ಒಪ್ಪಿಕೊಂಡು ಯಥಾರ್ಥವಾಗಿ ಪಾಪ ಕ್ಷಮೆಯನ್ನು ಹೊಂದಿಕೊಳ್ಳುವಂತೆ ನಮ್ಮನ್ನು ಬಲಪಡಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ಮತ್ತು ಕರ್ತನೆ, ನಾವು ನಿಮ್ಮ ಪ್ರೀತಿಯ ಮಹಾತಿಶಯವನ್ನು ಹೆಚ್ಚೆಚ್ಚಾಗಿ ಗ್ರಹಿಸುವಂತೆಯೂ ನಮ್ಮ ಜೀವಮಾನದಲ್ಲೆಲ್ಲ ನಿಮ್ಮ ಕೃಪೆಯ ಫಲಗಳನ್ನು ಕೊಡುತ್ತಾ ಬರುವಂತೆ ನಮ್ಮನ್ನು ಅನುಗ್ರಹಿಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ. ಆಮೇಲೆ ನಾವು ಕ್ಷಣಕಾಲ ಮೌನವಾಗಿದ್ದು ನಮ್ಮ ಪಾಪಗಳನ್ನು ತಂದೆಯಾದ ದೇವರ ಸನ್ನಿಧಿಯಲ್ಲಿ ಒಪ್ಪಿಕೊಂಡು ಅರಿಕೆ ಮಾಡಿಕೊಳ್ಳೋಣ. ನಮ್ಮಲ್ಲಿ ಪಾಪವಿಲ್ಲವೆಂದು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನ ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಯಾರ ದ್ರೋಹವು ಪರಿಹಾರವಾಗಿದೆಯೋ, ಯಾರ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವರೇ ಧನ್ಯರು. ಯೆಹೋವನೇ, ನೀನು ಒಳ್ಳೆಯವನು, ಕ್ಷಮಿಸುವವನು, ನಿನಗೆ ಮೊರೆ ಇಡುವವರೆಲ್ಲರಲ್ಲಿ ಕೃಪಾಪೂರ್ಣನೂ ಆಗಿದೆಯಲ್ಲ.
ನಾವೆಲ್ಲರೂ ಒಂದೇ ಮನಸ್ಸಾಗಿ 126ನೇ ಪುಟದಲ್ಲಿರುವಂತಹ ಹುದುವಾದ ಪಾಪದ ಅರಿಕೆಯನ್ನು ಒಪ್ಪಿಕೊಂಡು ಅರಿಕೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನಿನಗೆ ತಪ್ಪು ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟದ್ದಾಗಿರುವುದನ್ನೇ ಮಾಡಿದ್ದೇನೆ. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ನನಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು. ಕೃಪಾಳು ಪ್ರಭುವೇ, ನಿನ್ನ ವಿಶ್ವಾಸಿಗಳಿಗೆ ಪಾಪ ಕ್ಷಮೆಯನ್ನು, ಶಾಂತಿಯನ್ನು ಅನುಗ್ರಹಿಸಿ ಅವರು ತಮ್ಮ ಎಲ್ಲ ಪಾಪಗಳಿಂದ ಶುದ್ಧೀಕರಣವನ್ನು ಹೊಂದಿ ಶಾಂತಚಿತ್ತರಾಗಿ ನಿನ್ನನ್ನು ಸೇವಿಸುವಂತೆ ದಯಪಾಲಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ದೀನತೆಯಿಂದ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ಈ ಪರಿಶುದ್ಧವಾದಂಥ ಆರಾಧನೆಗಾಗಿ ನೇಮಕವಾಗಿರುವ ಪವಿತ್ರವಾದ ದೇವರ ವಾಕ್ಯದ ವೇದ ಪಾರಾಯಣ ಭಾಗಗಳು ಈಗ ಓದಲ್ಪಡುವುದು. ಮೊದಲನೇದಾಗಿ ಹಳೆ ಒಡಂಬಡಿಕೆಯ ವೇದ ಭಾಗವನ್ನು ನಾವೀಗ ಆಲಿಸೋಣ. ದೇವರೇ ನಿನಗೆ ಸ್ತೋತ್ರ ಎಂಬುದಾಗಿ ಪಾರಾಯಣವಾದ ನಂತರ ಸಭೆಯವರೆಲ್ಲರೂ ತಾವುಗಳು ನುಡಿಯುವಂತೆ ನಿಮ್ಮನ್ನ ಪ್ರೀತಿಯಿಂದ ಕೇಳಿಕೊಳ್ಳಿ. ಈ ಪರಿಶುದ್ಧವಾದ ಆರಾಧನೆಗಾಗಿ ನೇಮಕವಾದಂತಹ ವೇದ ಭಾಗವು ಎಸ್ತೇರಳು 8ನೇ ಅಧ್ಯಾಯ ವಚನಗಳು 3ರಿಂದ 10ರವರೆಗೆ. ಎಸ್ತೇರಳು ಅಧ್ಯಾಯ 8 ವಚನಗಳು 3ರಿಂದ 10ರವರೆಗೆ. ದೇವರ ವಾಕ್ಯವನ್ನ ಕೇಳೋಣ. ಎಸ್ತೇರಳು ತಿರುಗಿ ಅರಸನನ್ನು ಮಾತಾಡಿಸುವುದಕ್ಕೆ ಹೋಗಿ ಅವನ ಪಾದಗಳಿಗೆ ಬಿದ್ದು ಅತ್ತು. ಆಗಾಗನ ವಂಶದವನಾದ ಹಾಮಾನನು ಯಹೂದರ ಹಾನಿಗಾಗಿ ಕಲ್ಪಿಸಿದ ಅಪಾಯಗಳನ್ನು ನಿವಾರಿಸಬೇಕೆಂದು ಆಜ್ಞಾಪಿಸಲು ಅರಸನು ಸುವರ್ಣ ರಾಜದಂಡವನ್ನು ಆಕೆಯ ಕಡೆಗೆ ಚಾಚಿದ್ದರಿಂದ ಆಕೆ ಎದ್ದು ಅರಸನ ಮುಂದೆ ನಿಂತು ಅವನಿಗೆ, ಅರಸನು ನನ್ನ ಮೇಲೆ ಕಟಾಕ್ಷವಿಟ್ಟು ನನ್ನನ್ನು ಮೆಚ್ಚಿ ನಾನು ಹೇಳುವ ಮಾತು ಉಚಿತವಾದದೆಂದೆಣಿಸಿ ಅದಕ್ಕೆ ಸಮ್ಮತಿಸುವುದಾದರೆ ಅರಸನ ಎಲ್ಲ ಸಂಸ್ಥಾನಗಳಲ್ಲಿರುವ ಯಹೂದ್ಯರನ್ನ ಸಂಹರಿಸುವುದರ ವಿಷಯವಾಗಿ ಆಗಾಗನ ವಂಶದವನು ಎಮ್ಮೆದಾದನ ಮಗನೂ ಆದ ಹಾಮಾನನು ಬರೆಸಿದ ಪತ್ರಗಳನ್ನು ರದ್ದು ಮಾಡುವುದಕ್ಕಾಗಿ ರಾಯಸವನ್ನ ಪ್ರಕಟಿಸಬೇಕು. ನನ್ನ ಜನರಿಗೆ ಕೇಡು ಸಂಭವಿಸುವುದನ್ನು ನೋಡಿ ನಾನು ಸಹಿಸುವುದು ಹೇಗೆ? ನನ್ನ ಕುಲನಾಶವನ್ನ ನೋಡುತ್ತಾ ಸುಮ್ಮನಿರುವುದು ಹೇಗೆ ಎಂದು ಭಿನ್ನವಿಸಿದಳು. ಆಗ ಅಹಷ್ವೇರೋಷ್ ರಾಜನು ರಾಣಿಯಾದ ಎಸ್ತೇರಳಿಗೂ ಯೆಹೂದ್ಯನಾದ ಮೊರ್ದೆಕೈಗೂ, ಹಾಮಾನನು ಯೆಹೂದ್ಯರಿಗೆ ವಿರೋಧವಾಗಿ ಕೈಯೆತ್ತಿದ್ದರಿಂದ ಅವನನ್ನ ಗಲ್ಲಿಗೆ ಹಾಕಿಸಿ ಅವನ ಸೊತ್ತನ್ನು ಎಸ್ತೇರಳಿಗೆ ದಾನ ಮಾಡಿದ್ದೇನಲ್ಲ, ಅರಸನ ಹೆಸರಿನಲ್ಲಿ ಬರೆಯಲ್ಪಟ್ಟು ರಾಜ್ಯ ಮುದ್ರೆ ಇರುವ ಲೇಖನವನ್ನ ಯಾರು ರದ್ದು ಮಾಡಕೂಡದಷ್ಟೇ. ಹೀಗಿರುವುದರಿಂದ ಯೆಹೂದ್ಯರ ವಿಷಯವಾಗಿ ನಿಮಗೆ ಸರಿ ತೋರುವುದನ್ನ ಅರಸನ ಹೆಸರಿನಲ್ಲಿ ನೀವು ಬರೆಯಿಸಿ ರಾಜ ಮುದ್ರೆಯನ್ನು ಹಾಕಿರಿ ಎಂದು ಹೇಳಿಸಿದನು. ಆಗ ರಾಜಲೇಖಕರು ಕರೆಯಲ್ಪಟ್ಟರು. ಅವರು 3ನೇ ತಿಂಗಳಾದ ಜ್ಯೇಷ್ಠ ಮಾಸದ 23ನೆಯ ದಿವಸದಲ್ಲಿ ಬಂದು ಮೊರ್ದೆಕೈಯ ಆಜ್ಞಾನುಸಾರ ಯೆಹೂದ್ಯರಿಗೂ ಹಿಂದೂಸ್ತಾನ ಮೊದಲುಗೊಂಡು ಕೂಶಿನವರೆಗೂ ಇರುವ 127 ಸಂಸ್ಥಾನಗಳ ಉಪರಾಜರಿಗೂ ದೇಶಾಧಿಪತಿಗಳಿಗೂ ಅಧಿಕಾರಿಗಳು ಪತ್ರಗಳನ್ನು ಬರೆದರು. ಆ ಪತ್ರಗಳು ಆಯಾ ಸಂಸ್ಥಾನಗಳ ಬರಹಗಳಲ್ಲಿಯೂ ಆಯಾ ಜನಾಂಗಗಳ ಭಾಷೆಗಳಲ್ಲಿಯೂ ಇದ್ದವು. ಯೆಹೂದ್ಯರಿಗೆ ಬರೆದ ಪತ್ರಗಳು ಯೆಹೂದ್ಯ ಬರಹದಲ್ಲಿಯೂ ಭಾಷೆಯಲ್ಲಿಯೂ ಲಿಖಿತವಾದವು. ಮೊರ್ದೆಕೈಯು ಅರಸನ ಹೆಸರಿನಲ್ಲಿ ಬರೆಯಲ್ಪಟ್ಟ ಅವುಗಳಿಗೆ ರಾಜ ಮುದ್ರೆಯನ್ನು ಹಾಕಿ
ಅರಮನೆಯ ಅಶ್ವಾಲಯಗಳಲ್ಲಿ ಹುಟ್ಟಿ ಬೆಳೆದ ಸವಾರಿ ಕುದುರೆಗಳನ್ನ ಹತ್ತಿಕೊಂಡಿದ್ದ ಅಂಚೆಯವರ ಮುಖಾಂತರ ಕಳುಹಿಸಿದರು ಎಂಬುವಂತದ್ದೇ. ದೇವರೇ ನಿನಗೆ ಸ್ತೋತ್ರವಾಗಲಿ. ಈಗ ಪತ್ರಿಕೆಯ ವೇದ ಪಾರಾಯಣವಾಗಲ್ಪಡುವುದು. ಪತ್ರಿಕೆಯ ಭಾಗವನ್ನು ನಾವೀಗ ಆಲಿಸೋಣ. ಆತ್ಮನೇ ನಿನಗೆ ಸ್ತೋತ್ರವಾಗಲಿ ಎಂಬುದಾಗಿ ಸಭೆಯವರೆಲ್ಲರೂ ನುಡಿಯುವಂತೆ ನಿಮ್ಮನ್ನ ಪ್ರೀತಿಯಿಂದ ಕೇಳಿಕೊಳ್ತೇನೆ. ಈ ದಿನದ ಪತ್ರಿಕಾ ಪಾರಣಕ್ಕಾಗಿ ಆರಿಸಿಕೊಂಡಿರುವ ವೇದ ಭಾಗವು ಹೊಸ ಒಡಂಬಡಿಕೆಯಲ್ಲಿ ಶ್ರೀ ಪೌಲನು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ ಅಧ್ಯಾಯ 2 ವಚನಗಳು 25ರಿಂದ 30ರವರೆಗೆ. ಪೌಲನು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ ಅಧ್ಯಾಯ 2 ವಚನಗಳು 25ರಿಂದ 30ರವರೆಗೆ. ದೇವರ ವಾಕ್ಯವನ್ನು ಕೇಳೋಣ. ನನ್ನ ಕೊರತೆಯನ್ನು ನೀಗುವುದಕ್ಕೆ ನೀನು ಕಳುಹಿಸಿದಂಥ ನನ್ನ ಸಹೋದರನು, ಜೊತೆ ಕೆಲಸದವನು, ಸಹಭಟನೂ ಆಗಿರುವಂಥ ಎಪಫ್ರೋದೀತನನ್ನು ನಿಮ್ಮ ಬಳಿಗೆ ಕಳುಹಿಸುವುದು ಅವಶ್ಯವೆಂದು ನೆನೆಸಿದ್ದೇನೆ. ಅವನು ನಿಮ್ಮೆಲ್ಲರನ್ನು ಕುರಿತು ಹಂಬಲಿಸುತ್ತಿದ್ದನು ಮತ್ತು ತಾನು ಅಸ್ವಸ್ಥನಾಗಿದ್ದ ವರ್ತಮಾನವನ್ನು ನೀವು ಕೇಳಿದರಿಂದ ವ್ಯಸನಪಟ್ಟನು. ಅವನು ರೋಗದಲ್ಲಿ ಬಿದ್ದು ಸಾಯುವ ಹಾಗಿದ್ದನೆಂಬುದು ನಿಜವೇ. ಆದರೆ ದೇವರು ಅವನನ್ನು ಕರುಣಿಸಿದನು. ಅವನನ್ನು ಮಾತ್ರವಲ್ಲದೆ ನನಗೆ ದುಃಖದ ಮೇಲೆ ದುಃಖ ಬಾರದಂತೆ ನನ್ನನ್ನೂ ಕರುಣಿಸಿದನು. ಆದುದರಿಂದ ನೀವು ಅವನನ್ನು ನೋಡಿ ತಿರುಗಿ ಸಂತೋಷ ಪಡಬೇಕೆಂತಲೂ ನನಗೆ ಕೂಡ ದುಃಖ ಕಡಿಮೆಯಾಗಬೇಕೆಂತಲೂ ನಾನು ಅವನನ್ನು ಹೆಚ್ಚಾದ ಅವಸರದಿಂದ ಕಳುಹಿಸಿದ್ದೇನೆ. ಹೀಗಿರಲಾಗಿ ನೀವೇ ನನಗೆ ಮಾಡಬೇಕೆಂದಿರುವ ಉಪಚಾರದಲ್ಲಿ ಕಡಿಮೆಯಾದದ್ದನ್ನು ಪೂರ್ತಿ ಮಾಡುವುದಕ್ಕಾಗಿ ಅವನು ಜೀವದ ಆಶೆಯನ್ನು ಲಕ್ಷ್ಯ ಮಾಡದೆ ಕ್ರಿಸ್ತನ ಕೆಲಸದ ನಿಮಿತ್ತ ಸಾಯುವ ಹಾಗಿದ್ದನೆಂದು ನೀವು ತಿಳಿದು ಅವನನ್ನು ಪೂರ್ಣ ಸಂತೋಷದಿಂದ ಕರ್ತನ ಹೆಸರಿನಲ್ಲಿ ಸೇರಿಸಿಕೊಳ್ಳಿರಿ. ಅಂಥವರನ್ನು ಮಾನ್ಯರೆಂದೆಣಿಸಿರಿ ಎಂಬುದೇ. ಆತ್ಮನೇ ನಿನಗೆ ಸ್ತೋತ್ರವಾಗಲಿ. ಹಾಡುವ ಜ್ಞಾನ ಸಂಕೀರ್ತನೆಗಳಲ್ಲಿ 103ನೆಯ ಜ್ಞಾನ ಸಂಕೀರ್ತನೆಯಲ್ಲಿ ಹಾಡಿಕೊಳ್ಳೋಣ. ಹಾಡುವ ಜ್ಞಾನ ಸಂಕೀರ್ತನೆಗಳಲ್ಲಿ 103ನೆಯದು. ಚರಣ ಬಿಟ್ಟು ಚರಣವನ್ನು ನಾವು ಭಕ್ತಿಭಾವದಿಂದ ಹಾಡಿಕೊಳ್ಳೋಣ. ನಾಶವಾಗುವುದೇಕೋ ಓ ಮಾನವ, ನಾಶವಾಗುವುದೇಕೋ. 1, 3 ಮತ್ತು 5ನೇ ಚರಣವನ್ನು ನಾವೆಲ್ಲರೂ ಭಕ್ತಿಭಾವದಿಂದ ಹಾಡೋಣ.
ನಾವೆಲ್ಲರೂ ಎದ್ದು ನಿಂತುಕೊಂಡು ಸುವಾರ್ಥ ವೇದ ಪಾರಾಯಣ ಭಾಗವನ್ನು ಈಗ ಆಲಿಸೋಣ. ಸುವಾರ್ತೆಯ ಪಾರಾಯಣ ಭಾಗವು ಈಗ ಓದಲ್ಪಡುವುದು. ಕ್ರಿಸ್ತನೇ ನಿನಗೆ ಸ್ತೋತ್ರವಾಗಲಿ ಎಂಬುದಾಗಿ ಸಭೆಯವರೆಲ್ಲರೂ ಪ್ರತ್ಯುತ್ತರ ನುಡಿಯುವಂತೆ ನಿಮ್ಮನ್ನ ಪ್ರೀತಿಯಿಂದ ಕೇಳಿಕೊಳ್ತೇನೆ. ಮಾರ್ಕನು ಈ ಸಬ್ಬತ್ತಿನದ ಆರಾಧನೆಗಾಗಿ ಆರಿಸಿಕೊಂಡಂಥ ವೇದ ಭಾಗವು ಮಾರ್ಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 34ರಿಂದ 38ನೇ ವಚನದವರೆಗೆ. ಮಾರ್ಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 34ರಿಂದ 38ನೇ ವಚನದವರೆಗೆ. ಆಮೇಲೆ ಆತನು ತನ್ನ ಶಿಷ್ಯರ ಜೊತೆಗೆ ಜನರ ಗುಂಪನ್ನು ಹತ್ತಿರ ಕರೆದು ಅವರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು. ಆದರೆ ನನ್ನ ನಿಮಿತ್ತವಾಗಿಯೂ ಸುವಾರ್ತೆಯ ನಿಮಿತ್ತವಾಗಿಯೂ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಉಳಿಸಿಕೊಳ್ಳುವನು. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡು ಕೊಡಬಹುದು? ವ್ಯಭಿಚಾರಿಣಿಯಂತಿರುವ ಈ ಪಾಪಿಷ್ಠ ಸಂತತಿಯಲ್ಲಿ ಯಾವನು ನನಗೂ ನನ್ನ ಮಾತುಗಳಿಗೂ ನಾಚಿಕೊಳ್ಳುತ್ತಾನೋ ಅವನಿಗೆ ಮನುಷ್ಯಕುಮಾರನು ತಾನು ತನ್ನ ತಂದೆಯ ಪ್ರಭಾವದೊಡನೆ ಪರಿಶುದ್ಧ ದೇವದೂತರ ಸಮೇತವಾಗಿ ಬರುವಾಗ ನಾಚಿಕೊಳ್ಳುವನು ಅಂದನು ಎಂಬುದೇ. ಕ್ರಿಸ್ತನೇ ನಿನಗೆ ಸ್ತೋತ್ರವಾಗಲಿ. ಸಭೆಯು ದಯವಿಟ್ಟು ಕುಳಿತುಕೊಳ್ಳ್ರಿ. ಈ ವಾರದಲ್ಲಿ ತಮ್ಮ ಜನ್ಮದಿನವನ್ನು ಮತ್ತು ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುವವರ ಹೆಸರುಗಳು ಈ ರೀತಿಯಲ್ಲಿದೆ. ನಾವು ಪ್ರಿಯರಿಗಾಗಿ ಶುಭಾಶಯದ ಸಂಗೀತಗಳನ್ನು ಹಾಡಿ ಇವರಿಗಾಗಿ ಪ್ರಾರ್ಥನೆ ಮಾಡೋಣ. ಮಿಸ್ಟರ್ ಸ್ಟಾಲಿನ್ ಬಾಬು, ಮಿಸ್ಟರ್ ಡ್ಯಾನಿಯಲ್ ಸತೀಶ್ ಬಾಬು, ಮಾಸ್ಟರ್ ಅಲ್ವಿನ್ ಸ್ಯಾಮ್ವೆಲ್, ಮಿಸಸ್ ಗ್ರೇಸ್ ಮಾಲಿನಿ, ಮಿಸ್ ಸಂಜನಾ, ಮಿಸ್ಟರ್ ಮೇಷಕ್ ಕ್ರಿಸ್ಟರಾಜು, ಮಿಸಸ್ ಉಷಾ ಕುಮಾರಿ, ಮಿಸ್ಟರ್ ದೀಪಕ್ ರಾಹುಲ್, ಮಿಸ್ಟರ್ ಅಜಿತ್ ವಿಕ್ರಮ್, ಮಿಸಸ್ ಆರ್ ವಿಜಯ್ ಕುಮಾರ್, ಮಿಸಸ್ ರೂಪಾ ಸಾಮ್ವೆಲ್, ಮಿಸಸ್ ಶೀಲಾ, ಮಿಸಸ್ ರೂತ್ ಆಶಾ ನಂದಿತಾ ಮತ್ತು ವೆಡ್ಡಿಂಗ್ ಆನಿವರ್ಸರಿಯನ್ನು ಕಂಡುಕೊಳ್ಳುವ ದಂಪತಿಗಳು ಮಿಸ್ಟರ್ ನವೀನ್ ಥಾಮಸ್ ಹಾಗೂ ಮಿಸಸ್ ಚಂಪಾ ಕುಮಾರಿ ಹಾಗೂ ಮಿಸ್ಟರ್ ಕೆ ಸುಮನ್ ಹಾಗೂ ಮಿಸಸ್ ಲಿಡಿಯಾ ಮಾಲಿನಿ. ಇವರೆಲ್ಲರಿಗಾಗಿ ನಾ ಹಾಡುವೆ ಮತ್ತು ಸಂಸಾರ ಕ್ಷೇಮ ಬಾಳಿಕೆ 2 ಚರಣ ಸಂಗೀತದ ಮೊದಲನೇ ಚರಣಗಳನ್ನು ಒಟ್ಟಾಗಿ ಹಾಡಿಕೊಳ್ಳಿ. ನಾ ಹಾಡುವೆ ನಾ ಪಾಡುವೆ ಇನ್ನೊಂದು ವರ್ಷ ದಾಟಿದೆ ಎಂಬಂದು ಮಿತ್ರರೊಡನೆ ಎನ್ ಜನ್ಮದಿ ನಾನೋಡಿದೆ ಹರ್ಷವೇ ಹರ್ಷವೇ ಇನ್ನೊಂದು ವರ್ಷ ದಾಟಿದೆ
ಪ್ರೀತಿಯ ರಕ್ಷಕನಾದ ಸ್ವಾಮಿ, ನಿಮ್ಮ ದಿವ್ಯವಾದ ಕೃಪಾ ವರಗಳಿಗಾಗಿ ಸ್ತೋತ್ರವಾಗಲಿ. ಪರಲೋಕದಿಂದ ಸುರಿಸಲ್ಪಡುವ ನಿಮ್ಮ ಕೃಪಾ ವರಗಳು ಎಂದಿಗೂ ನಿಂತು ಹೋಗವು. ಪ್ರತಿದಿನ ಅದು ಹೊಸ ಹೊಸದಾಗಿ ನಮ್ಮ ಮೇಲೆ ಸುರಿಸಲ್ಪಡುತ್ತದೆಂಬುವ ಆಶೀರ್ವಾದದ ನುಡಿಗಳನ್ನ ನಿನ್ನ ವಾಕ್ಯದಲ್ಲಿ ಓದಿದ್ದೇವೆ. ಇಂಥ ಆರೋಗ್ಯವೆಂಬ ಶ್ರೇಷ್ಠ ಕೃಪಾವರದಿಂದ ನಮ್ಮ ಪ್ರಿಯರನ್ನ ನೀನು ತುಂಬಿಸಿ ನೂತನ ವರ್ಷಕ್ಕೆ ಹೆಜ್ಜೆ ಇಡುವಂತೆ ಕರುಣಿಸಿಕೊಟ್ಟದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ. ಈ ವಾರದಲ್ಲಿ ತಮ್ಮ ಜನ್ಮದಿನದ ಶುಭ ವಾರ್ಷಿಕೋತ್ಸವವನ್ನು ಆಚರಿಸಿಕೊಂಡ ಎಲ್ಲ ನಮ್ಮ ಸಹೋದರ ಸಹೋದರಿಯರಿಗಾಗಿ, ಪ್ರಿಯರಿಗಾಗಿ ಪ್ರಾರ್ಥಿಸ್ತೇವೆ. ಪ್ರತಿಯೊಬ್ಬರನ್ನ ನೀನು ಕರುಣಿಸಿ ಆರೋಗ್ಯ ಭಾಗ್ಯ ಕೃಪೆಯಲ್ಲಿ ನೀನು ಮುನ್ನಡೆಸುತ್ತಾ ಇದ್ದಿ. ಇದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಪ್ರೀತಿಯ ರಕ್ಷಕನಾದ ಸ್ವಾಮಿ, ಒಳ್ಳೆಯ ಕುರುಬನಾದ ನಿನ್ನನ್ನು ಹಿಂಬಾಲಿಸಿ ನಿನ್ನ ಹೆಜ್ಜೆಯ ಜಾಡಿನಲ್ಲಿ ಹೆಜ್ಜೆಗಳನ್ನಿಟ್ಟು ಅವರು ಮುಂದೆ ಬರುವಾಗ ಆರೋಗ್ಯಕರವಾದ ಮತ್ತು ಹಸಿರು ಗಾವಲುಗಳ ಬಳಿಯಲ್ಲಿ ತೃಪ್ತಿಕರವಾದ ಜೀವಿತದಲ್ಲಿ ನೀನು ಪ್ರಿಯರನ್ನ ಮುನ್ನಡೆಸಲು ಸಿದ್ಧನಾಗಿದ್ದಿ. ಕರುಣಿಸು ಕರ್ತನೆ, ಬಲಪಡಿಸು. ಅದೇ ವೇಳೆ ತಮ್ಮ ಮದುವೆಯ ವಾರ್ಷಿಕೋತ್ಸವವನ್ನು ಕಂಡುಕೊಳ್ಳುತ್ತಿರುವ ಪ್ರೀತಿಯ ದಂಪತಿಗಳಿಗಾಗಿ ಪ್ರಾರ್ಥಿಸ್ತೇವೆ. ಎರಡು ಕುಟುಂಬಗಳನ್ನ ಬಲಪಡಿಸು. ನೀನು ಇವನ್ನ ಒಂದು ಮಾಡಿದ್ದಿ. ಮದುವೆಯ ದಿನದಿಂದ ಇಲ್ಲಿವರೆಗೂ ಅದ್ಭುತವಾಗಿ ಮುನ್ನಡೆಸುತ್ತಾ ಇದ್ದಿ. ಅವರ ಜೀವಿತದ ಎಲ್ಲ ಕೊರತೆಗಳನ್ನ ಹೋಗಲಾಡಿಸುತ್ತಾ ಇದ್ದಿ. ದಂಪತಿಗಳನ್ನ ಪ್ರೀತಿಯಲ್ಲಿ ಬಂಧಿಸಿ ಅವರನ್ನು ನೀನು ಅನುಗ್ರಹಿಸಿಕೊಟ್ಟ ಮಕ್ಕಳನ್ನ ಆರೋಗ್ಯ ಭಾಗ್ಯ ಕೃಪೆ ಸಂತೋಷ ಸಮಾಧಾನದಲ್ಲಿ ನೀನು ಹರಸಿ ಮುನ್ನಡೆಸಬೇಕೆಂದು ಯೇಸುವಿನ ಅತಿ ಪರಿಶುದ್ಧವಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ. ಆಮೇನ್. ಸಭೆಯವರು ದಯವಿಟ್ಟು ಕುಳಿತುಕೊಳ್ಳ್ರಿ. ದೇವರ ಪರಿಶುದ್ಧವಾದ ವಾಕ್ಯಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವಂತ ಸಮಯ. ನಾವೆರಡು ಸ್ತುತಿಗೀತೆಗಳನ್ನು ಒಟ್ಟಾಗಿ ಹಾಡಿ ನಮ್ಮ ಪವಿತ್ರವಾದಂಥ ವಾಕ್ಯಕ್ಕಾಗಿ ನಮ್ಮನ್ನ ಸಿದ್ಧಪಡಿಸಿಕೊಳ್ಳೋಣ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಮಹಾಕೃಪೆಯಿಂದ ನಮ್ಮ ಸಮಾಜದಲ್ಲಿ ಮತ್ತು ನಮ್ಮ ಸುತ್ತಲೂ ದೇವರ ಆರೋಗ್ಯಕರ ಕಿರಣಗಳು ಚೆಲ್ಲಲ್ಪಟ್ಟು ನಮ್ಮ ಸಭೆ ಮತ್ತು ನಮ್ಮ ಸಮಾಜವನ್ನು, ದೇಶವನ್ನು ದೇವರು ಕರುಣಿಸ್ತಾ ಇದ್ದಾರೆ. ಮತ್ತು ಈ ಕರೋನಾ ವೈರಸ್ ಇದು ಕಡಿಮೆಯಾಗುತ್ತಾ ಬರ್ತಾ ಇದೆ ಎಂಬುವಂಥ ಒಂದು ನ್ಯೂಸನ್ನು ಓದುವಾಗ ನಮಗೆ ಸಂತೋಷವಾಗ್ತದೆ. ಮತ್ತು ನಮಗೆ ಬೇಕಾದಂಥ ಅಗತ್ಯವಾದಂಥ ವ್ಯಾಕ್ಸಿನ್ ಅದು ದೊರಕುತ್ತಾ ಇದೆ ಎಂಬುವ ಒಂದು ಸೂಚನೆ ಕೂಡ ನಮಗೆ ದೊರಕುತ್ತಾ ಇದೆ. ಆದಷ್ಟು ಬೇಗನೆ ದೊರಕಲಿ ಎಂಬುದಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಇದೇ ವೇಳೆ ಕರ್ತನ ಕೃಪೆ, ದೇವರ ರಕ್ತದ ಕೋಟೆಯಲ್ಲಿ ದೇವರು ನಮ್ಮೆಲ್ಲರನ್ನ ಬಂಧಿಸಿ ಆರೋಗ್ಯಕರವಾದ ಆರೋಗ್ಯವನ್ನು ನಮಗೆ ನೀಡಿದ್ದಾರೆ. ಇದಕ್ಕಾಗಿ ಕೂಡ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. He healed the blind man, walked on the water, and he raised up Jairus' daughter ಎಂಬುವ ಒಂದು ಇಂಗ್ಲಿಷ್ ಕೋರಸ್ ಅನ್ನ ನಾವೀಗ ಹಾಡುವವರಾಗಿದ್ದೇವೆ. ಇದನ್ನು ತಾವುಗಳು ಕೂಡ ನೋಡುತ್ತಾ ಸ್ಕ್ರೀನಲ್ಲಿ ಇರುವಂಥ ಗೀತೆಯನ್ನು ತಾವುಗಳು ಹಾಡುವಂತೆ ನಿಮ್ಮನ್ನ ಪ್ರೀತಿಯಿಂದ ಸ್ವಾಗತಿಸ್ತೇವೆ.
his children should get together, for we need Jesus more than ever. Jesus now, more than ever. We are sailing in a stormy weather. All his children should get together, for we need Jesus now more than ever. He touched the lame man and he started walking. He struck the dumb man and he started talking. He put the lies all back together. But we need Jesus now more than ever. Jesus now more than ever. We are sailing in a stormy weather. All his children should get together, for we need Jesus more than ever. For we need Jesus now more than ever. In the book of Revelation, read about the tribulation. We are heading in that direction. Only Jesus' blood can give protection. Jesus now more than ever. We are sailing in a stormy weather. Children should get together, for we need Jesus now more than ever. Jesus now more than ever. We are sailing in a stormy weather. All his children should pray together, for we need Jesus now more than ever. For we need Jesus now more than ever. For we need Jesus now more than ever. ನಾನಿನ್ನನೇ ಪ್ರೀತಿಸುವೆ, ನಾನಿನ್ನನೇ ಆರಾಧಿಸುವೆ, ನಾನಿನ್ನನೇ ಸ್ತುತಿಸುವೆ ಎಂಬುವ ಈ ಸುಂದರ ಗೀತೆಯನ್ನು ನಾವೆಲ್ಲರೂ ಒಟ್ಟಾಗಿ ಹಾಡೋಣ. ಕರ್ತನು ನಮ್ಮ ಜೊತೆ ಇದ್ದಾರೆ, ಆತನ ರಕ್ತದ ಕೋಟೆಯಲ್ಲಿ ನಮ್ಮನ್ನು ಕಾಯುತ್ತಿದ್ದಾರೆ. ಆದ್ದರಿಂದ ಕರ್ತನಿಗೆ ನಮ್ಮನ್ನ ಪ್ರೀತಿಯಿಂದ ಆಶೀರ್ವದಿಸಿ ಕರ್ತನ ಜೊತೆಯಲ್ಲಿ ನಾವು ಮುಂದೆ ಹೆಜ್ಜೆಯನ್ನಿಟ್ಟು ಮುಂದೆ ಸಾಗೋಣ.
ಪ್ರೀತಿಯ ರಕ್ಷಕನಾದ ಸ್ವಾಮಿ, ಏನೇ ಕಷ್ಟ ಬರಲಿ, ಏನೇ ಸಮಸ್ಯೆ ಬರಲಿ, ನಾವು ನಿಮ್ಮ ಜೊತೆಯಲ್ಲಿರ್ತೇವೆ.
ಎಂಬ ಸುಂದರ ಗೀತೆಯನ್ನು ಹಾಡುತ್ತಾ ನಮ್ಮ ಹೃದಯವನ್ನು ನಿನ್ನ ಕಡೆಗೆ ಎತ್ತುವವರಾಗಿದ್ದೇವೆ. ನಿನ್ನ ವಾಕ್ಯ ಸಂದೇಶದ ಮೂಲಕ ನಿನ್ನ ಸೇವಕನನ್ನ ಕೃಚಿಯ ಮರೆಯಲಿಟ್ಟು ಕರ್ತನೆ, ಕಾದು ಕುಳಿತಂತ ಎಲ್ಲರ ಜೀವಿತವನ್ನ ಹರಸಿ ಬಲಪಡಿಸಿ ಕೃಪೆಯಲ್ಲಿ ಆಶೀರ್ವಾದದಲ್ಲಿ ಮುನ್ನಡೆಸೆಂದು ಯೇಸುವೆ ನಿಮ್ಮ ಪರಿಶುದ್ಧ ನಾಮದಲ್ಲಿ ವಾಕ್ಯದ ಧ್ಯಾನಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳುತ್ತೇವೆ. ಆಮೆನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಮ್ಮೆಲ್ಲರನ್ನ ವಂದಿಸ್ತೇನೆ. ಈ ಉದಯ ಕಾಲದಲ್ಲಿ ನಾವೆಲ್ಲರೂ ಕರ್ತನ ಸನ್ನಿಧಿಯಲ್ಲಿ ಬಂದು ಆತನನ್ನ ಆರಾಧಿಸುವಂತೆ, ಆತನ ಪ್ರಸನ್ನತೆಯ ಅಡಿದಾವರುಗಳಲ್ಲಿ ನಾವೆಲ್ಲರೂ ಕೂಡಿ ಬರುವ ಮಹಾಕೃಪೆಯನ್ನ ಕರ್ತನು ನಮಗೆ ಅನುಗ್ರಹಿಸಿಕೊಟ್ಟದಕ್ಕಾಗಿ ತಂದೆ ದೇವರಿಗೆ ನಾವು ಭಕ್ತಿ ಭಾವದಿಂದ ನಮಿಸೋಣ. ದೇವರು ಅದ್ಭುತವಾಗಿ ನಮ್ಮನ್ನ ಉಳಿಸಿದ್ದಾರೆ ಮತ್ತು ಆಶೀರ್ವದಿಸಿದ್ದಾರೆ ಮತ್ತು ಆರೋಗ್ಯಕರವಾದಂಥ ಒಂದು ಆರೋಗ್ಯ ಭಾಗ್ಯದಲ್ಲಿ ದೇವರು ನಮ್ಮನ್ನು ಮುನ್ನಡೆಸಿದ್ದಾರೆ. ನಾವು ಉಳಿದಿರುವುದು ಯೆಹೋವನ ಕರುಣೆಯೇ ಎಂಬುದಾಗಿ ನಮ್ಮ ಆದಿ ತಂದೆ ತಾಯಿಗಳು ಕೀರ್ತನೆಗಳಲ್ಲಿ ಅರಿಕೆ ಮಾಡಿದಂತೆ ನಮ್ಮನ್ನು ಕೂಡ ಸ್ವಾಮಿ ಇಂದು ಉಳಿಸಿ ಬೆಳೆಸುತ್ತಿರುವುದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯಿಂದ ನಮಿಸೋಣ ಮತ್ತು ದೇವರ ಪರಲೋಕದ ಮನ್ನವನ್ನು ನಮ್ಮ ಆತ್ಮಗಳ ಆಹಾರಕ್ಕಾಗಿ ನಾವು ಎತ್ತೋಣ. ಪ್ರಾರ್ಥನೆ ಮಾಡಿ. ಸ್ವಾಮಿ, ನನ್ನ ನಾಲಿಗೆ ನಿಮ್ಮ ನುಡಿಗಳು ಕರ್ತನೆ, ಪವಿತ್ರಾತ್ಮನೇ ನನ್ನ ಬಾಯಿಗಳಲ್ಲಿ ನಿಮ್ಮ ನುಡಿಗಳನ್ನಿಟ್ಟು ಕಾದು ಕುಳಿತಿರುವಂಥ ಮತ್ತು ಆನ್ಲೈನ್ ಮೂಲಕ ಈ ಒಂದು ಪರಿಶುದ್ಧವಾದ ಆರಾಧನೆಯನ್ನು ವೀಕ್ಷಿಸುತ್ತಿರುವಂಥ ಎಲ್ಲರನ್ನ ಹರಸಿ ನೀವು ಕೃಪೆಯಲ್ಲಿ ಭಾಗ್ಯದಲ್ಲಿ ಮುನ್ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಧ್ಯಾನ ಸಮಯವನ್ನು ನಿಮ್ಮ ಚಿತ್ತಕ್ಕೆ ಒಪ್ಪಿಸಿಕೊಡುತ್ತೇವೆ. ಆಮೇನ್. ಈ ದಿನ ನಮಗೆ ಕೊಡಲ್ಪಟ್ಟಿರುವಂತಹ ವಾಕ್ಯದ ಭಾಗ, ಟೇಕಿಂಗ್ ರಿಸ್ಕ್ ಫಾರ್ ದ ರೈನ್ ಆಫ್ ಗಾಡ್, ಅಂದರೆ ದೇವರ ರಾಜ್ಯಕ್ಕಾಗಿ, ದೇವರ ಆಳ್ವಿಕೆಗಾಗಿ ಧೈರ್ಯದಿಂದ ನಾವು ಮುಂದೆ ಹೆಜ್ಜೆ ಇಡುವುದು ಮತ್ತು ಮುಂದೆ ಕಾರ್ಯ ಮಾಡುವುದು. ಪ್ರಿಯರೇ, ಈ ಒಂದು ವಿಷಯವನ್ನು ನಾವು ನೋಡುವಾಗ ನಮ್ಮೆಲ್ಲರ ಜೀವಿತವನ್ನು ದೇವರು ಎಷ್ಟು ಅದ್ಭುತವಾಗಿ ಹರಸಿದ್ದಾರೆ, ಬಲಪಡಿಸಿದ್ದಾರೆ, ಮುನ್ನಡೆಸುತ್ತಾ ಇದ್ದಾರೆ ಮತ್ತು ಈ ರಾಜ್ಯದ ಅಭಿವೃದ್ಧಿಗೋಸ್ಕರ ನಮ್ಮನ್ನ ಕರ್ತನು ನನ್ನ ಸೇವಕರನ್ನಾಗಿ, ನನ್ನ ಪಾತ್ರಗಳನ್ನಾಗಿ ನಿಮ್ಮನ್ನು ಆರಿಸಿದ್ದೇನೆ. ನೀವು ಪ್ರತಿಯೊಬ್ಬೊಬ್ಬರು ದೇವರ ರಾಜ್ಯಕ್ಕಾಗಿ ತವಕ ಪಡೆದಿ, ದೇವರ ರಾಜ್ಯಕ್ಕಾಗಿ ದುಡಿಯಿರಿ, ಪರಲೋಕದಲ್ಲಿ ನಿಮ್ಮ ಗಂಟನ್ನು ಮಾಡಿಟ್ಟುಕೊಳ್ಳಿರಿ ಎಂಬುವ ಕರೆಯನ್ನು ಕೊಟ್ಟು ಸ್ವಾಮಿ ನಮ್ಮನ್ನ ಕರೆಯನ್ನು ನೀಡುತ್ತಾ ಇದ್ದಾರೆ. ಆದುದರಿಂದ ಈ ಧೈರ್ಯದಿಂದ ಕಾರ್ಯ ಮಾಡುವುದು, ಈ ಧೈರ್ಯ ಎಂಬುವಂಥ ಒಂದು ಪದವನ್ನು ಹೇಳುವಾಗ ಪ್ರಿಯರ, ಅಧೈರ್ಯ, ಭಯ, ಇದನ್ನು ಸೈತಾನನು ನಮ್ಮ ಸುತ್ತಲೂ ಭೀತಿಯನ್ನು ಒಡ್ಡುವವನಾಗಿದ್ದಾನೆ. ಆದರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ನಿಮ್ಮಲ್ಲಿಟ್ಟಿರುವಂಥ ಆತ್ಮವು ಹೇಡಿತನದ ಆತ್ಮವಲ್ಲ, ಭಯದ ಆತ್ಮವಲ್ಲ, ನಿಮ್ಮಲ್ಲಿ ಧೈರ್ಯದ ಆತ್ಮನನ್ನು ನಾನು ನಿಮಗೆ ಕೊಟ್ಟಿದ್ದೇನೆ. ನಮ್ಮ ಜೀವಿತವನ್ನು ದೇವರು ಧೈರ್ಯದ ಆತ್ಮನಿಂದ ತುಂಬಿಸಿ ಆ ಆತ್ಮನು ಎಲ್ಲ ವಿಷಯಗಳಲ್ಲಿ ನಮ್ಮನ್ನು ಸತ್ಯದ ಕಡೆಗೆ, ನೀತಿಯ ಕಡೆಗೆ, ಜಯದ ಕಡೆಗೆ ನಡೆಸಲು ಸಿದ್ಧರಾಗಿರುವಾಗ ಆತನ ರಾಜ್ಯಕ್ಕಾಗಿ ನಾವು ತವಕಿಸುತ್ತಾ ದುಡಿಯುತ್ತಾ ಮೊದಲು ದೇವರ ರಾಜ್ಯಕ್ಕಾಗಿ ತವಕ ಪಡೆದಿ, ಉಳಿದದೆಲ್ಲವನ್ನ ನಾನು ನಿಮಗೆ ಕೊಡ್ತೇನೆಂಬುದಾಗಿ ಸ್ವಾಮಿ ನಮಗೆ ಬಲವನ್ನು ನೀಡಿದ್ದಾರೆ. ಆದ್ದರಿಂದ ಎಂದೂ ಧೈರ್ಯಗೊಳ್ಳು ಭ್ರಾಂತ, ಧೈರ್ಯದಿಂದ ನೀನು ನನ್ನ ಜೊತೆ ಬಾ, ನನ್ನನ್ನು ಹಿಂಬಾಲಿಸೆಂಬುದಾಗಿ ಸ್ವಾಮಿ ನಮಗೆ ಕರೆಯನ್ನು ಕೊಡುವವರಾಗಿದ್ದಾರೆ. ಧೈರ್ಯಗೊಳ್ಳು ಎಂಬುದಾಗಿ ಹೇಳುವಾಗ ನಮ್ಮ ಮುಂದೆ ಅಪಾಯಕರವಾದಂಥ ಪರಿಸ್ಥಿತಿಗಳಿದೆ, ಅಲೆಗಳಿದೆ ಮತ್ತು ಸಮುದ್ರ ಇದೆ. ಅದಕ್ಕಾಗಿ ಹೆದರುವವರಲ್ಲ, ಅದರಲ್ಲಿ ಧುಮುಕಿ ಅದನ್ನು ಅಲೆಗಳನ್ನು ಎದುರಿಸಿ ನಾವು ನಮ್ಮ ಪ್ರಯಾಣವನ್ನು ಮುಂದುವರಿಸಬೇಕು, ದಡವನ್ನು ಸೇರಬೇಕು. ಇದಕ್ಕಾಗಿ ಕರ್ತನು ಆತನು ಕರೆಯುತ್ತಿದ್ದಾನೆ, ಎಬ್ಬಿಸುತ್ತಿದ್ದಾನೆ. ಪ್ರಿಯರೇ, ಕೈಗೊಳ್ಳುವಂಥದ್ದು, ಕಾರ್ಯ ಮಾಡುವಂಥದ್ದು, ಇದಕ್ಕೆ ನಮಗೆ ನಂಬಿಕೆ ಬೇಕು ಪ್ರಿಯರೇ, ವಿಶ್ವಾಸ ಬೇಕು,
ಮತ್ತು ಆತ್ಮಸ್ಥೈರ್ಯ ಬೇಕು. ಇಷ್ಟು ವಿಷಯಗಳನ್ನು ದೇವರು ನಮ್ಮಿಂದ ಅಪೇಕ್ಷೆ ಪಟ್ಟಿದ್ದಾರೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಿನಗೆ ಧೈರ್ಯ ಇದೆಯಾ? ನಂಬಿಕೆ ಇದೆಯಾ? ವಿಶ್ವಾಸವಿದೆಯಾ? ತ್ಯಾಗ ಮಾಡುವ ಮನಸ್ಸಿದೆಯಾ? ನಿನ್ನನ್ನು ನೀನು ಸಂಪೂರ್ಣವಾಗಿ ನನಗೆ ಸಮರ್ಪಣೆ ಮಾಡಿಕೊಳ್ಳುತ್ತೀಯ? ಆ ಗಟ್ಟಿ ಮನಸ್ಸನ್ನು ನೀನು ಪಡೆದಿದ್ದೀಯಾ? ನಿನ್ನ ಮನಸ್ಸು ನಿಚ್ಚಳವಾಗಿದೆಯಾ? ಮತ್ತು ಅಸ್ಥಿರ ಚಿತ್ತ, ಅಂದರೆ ಗಾಳಿ ಬಡಿದು ಹೋಗುವಂಥ ಹುಲ್ಲಿನ ಹಾಗೆ. ಈ ಹುಲ್ಲು ಈ ಕಡೆ ಗಾಳಿ ಬೀಸುವಾಗ ಹೀಗೆ ಬಾಗ್ತದೆ, ಈ ಕಡೆ ಗಾಳಿ ಬೀಸುವಾಗ ಹೀಗೆ ಬಾಗ್ತದೆ. ಅದನ್ನು ಸ್ವಾಮಿ ಇಷ್ಟಪಡುವುದಿಲ್ಲ ಪ್ರಿಯರೇ. ಸ್ಥಿರವಾದ ಮನಸ್ಸು, ಆತ್ಮಸ್ಥೈರ್ಯ, ಆ ಹುಮ್ಮನಸ್ಸನ್ನು ಸ್ವಾಮಿ ನಮ್ಮಿಂದ ಅಪೇಕ್ಷೆ ಪಡುವವರಾಗಿದ್ದಾರೆ. ಇದಕ್ಕಾಗಿ ಇವುಗಳ ಅಗತ್ಯತೆ ಈ ಪ್ರಸ್ತುತ ದಿನಮಾನಗಳಲ್ಲಿ ಅತ್ಯಂತ ಅಗತ್ಯವಾಗಿದೆ. ಕ್ರೈಸ್ತರಾದಂಥ ನಾವು ಸುರಕ್ಷಿತವಾಗಿ ಕೇವಲ ನಮ್ಮ ಸುಖವನ್ನು, ಅಂದರೆ ಕೊಳಗದೊಳಗೆ ಬಚ್ಚಿಟ್ಟಂಥ ದೀಪವಾಗಿ ನಾವಿರಬಾರ್ದು. ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲೆಂಬುದಾಗಿ ಯೇಸು ನಮಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆದುದರಿಂದ ಪ್ರಿಯರೇ, ನಾವು ಕ್ರೈಸ್ತರಾದಂಥ ನಾವು ಅನೇಕ ವೇಳೆ ನಾನು ಸುರಕ್ಷಿತವಾಗಿರಬೇಕು, ನಾನು ಕೊಳಗದೊಳಗೆ, ಅಂದರೆ ನನ್ನ ಸುತ್ತಲೂ ಒಂದು ಕವರ್, ಒಂದು ರಕ್ಷಣೆಯ, ನನ್ನದೇ ಆದಂಥ ಒಂದು ಸೆಕ್ಯೂರಿಟಿಯನ್ನು ಮಾಡಿಕೊಂಡು ಅದರೊಳಗೆ ನನ್ನ ದೀಪ ಬೆಳಗ್ತಾ ಇರಲಿ ಅಂತ ಹೇಳಿದರೆ ಬಹಳ ಬೇಗ ಆ ದೀಪವು ಆರಿ ಹೋಗ್ತದೆ. ಯಾಕಂದರೆ ಆ ಕೊಳಗದೊಳಗೆ ಗಾಳಿ ಬರುವುದಿಲ್ಲ, ಆಕ್ಸಿಜನ್ ಇರುವವರೆಗೆ ದೀಪ ಉರಿಯುತ್ತದೆ, ನಂತರ ಅದು ನಂದಿ ಹೋಗ್ತದೆ. ಆದುದರಿಂದ ನಿಮ್ಮ ಜೀವಿತದಲ್ಲಿ ಪ್ರಿಯರೇ, ಈ ಧೈರ್ಯವೆಂಬುವಂಥ ಒಂದು ಬಲದಿಂದ ಆಳ್ವಿಕೆಗಾಗಿ, ದೇವರ ರಾಜ್ಯದ ಆಳ್ವಿಕೆಗಾಗಿ ಧೈರ್ಯದಿಂದ ನಾವು ಕಾರ್ಯ ಮಾಡುವಂಥ ಸಮರ್ಪಣ ಮನೋಭಾವವನ್ನು ಹೊಂದಿಕೊಂಡು ನಮ್ಮ ಮುಂದೆ ಹೆಜ್ಜೆ ಇಡೋಣ. ಬೇರೆ ನಮ್ಮ ಗಡಿ ಭಾಗದಲ್ಲಿ ಈ ಕಡೆ ಪಾಕಿಸ್ತಾನ್ ಬಾರ್ಡರ್ ಮತ್ತು ಈ ಕಡೆ ಚೈನಾ ಬಾರ್ಡರ್, ಈ ಕಡೆಯಲ್ಲೆಲ್ಲ ಮತ್ತು ನಮ್ಮ ದೇಶದ ಸುತ್ತಲೂ ನಮ್ಮ ಸೈನಿಕರು ಗಡಿ ರಕ್ಷಣೆಯನ್ನು ಮಾಡುತ್ತಾ ಇದ್ದಾರೆ, ಕಾಯುತ್ತಿದ್ದಾರೆ. ವೈರಿ ಯಾವ ಕ್ಷಣದಲ್ಲಿ, ಅಂದರೆ ಭಯೋತ್ಪಾದಕರು ಯಾವ ಕ್ಷಣದಲ್ಲಿ ನಮ್ಮ ಮೇಲೆ ಎರಗ್ತಾರೆ ಎಂಬುದಾಗಿ ಪ್ರತಿ ಕ್ಷಣ ಅವರು ಎದುರು ನೋಡ್ತಾನೆ ಇದ್ದಾರೆ. ಪ್ರಿಯರೇ, ನೀರಿನಲ್ಲಿ, ಗಡಿ ಭಾಗದಲ್ಲಿ, ನದಿಗಳಲ್ಲಿ, ಆ ಬಾರ್ಡರ್ನಲ್ಲಿರುವ ನೀರಿನಲ್ಲಿ ಗಂಟೆಗಟ್ಟಲೆ ನಿಂತುಕೊಂಡು ಗನ್ನನ್ನು ಹಿಡ್ಕೊಂಡು ಆ ಗಡಿಯನ್ನು ಕಾಯ್ತಿರುವ ಆ ಸೈನಿಕರ ಆ ಚಿತ್ರಣವನ್ನು ನೋಡುವಾಗ ಅವರ ಕಾಲುಗಳು ನೀರಿನಿಂದ ಅದು ಸೆಳೆದು ಹೋಗಿದೆ, ಆದರೆ ಅವರು ಹೆದರ್ತಾ ಇಲ್ಲ. ಹಿಮ ಸುರಿತಾ ಇದೆ, ಹಿಮದಲ್ಲೇ ಆ ಗುಹೆಗಳಲ್ಲಿ ಕುಳಿತು ಮಲಗಿ ಅವರು ಗನ್ನಗಳನ್ನು ಹಿಡ್ಕೊಂಡು ನಮ್ಮ ರಾಷ್ಟ್ರವನ್ನು ಕಾಯುತ್ತಿದ್ದಾರೆ. ಆ ಯೋಧರಲ್ಲಿ, ಆ ದೇಶ ರಕ್ಷಣೆಯಲ್ಲಿ ಅವರು ಜೀವದ ಹಂಗನ್ನು ತೊರೆದು ಶತ್ರುವನ್ನು ಹಿಂದಟ್ಟಲು ತಮ್ಮನ್ನೇ ಸಮರ್ಪಿಸಿಕೊಳ್ಳುವ ಆ ಸೈನಿಕರ ಧೈರ್ಯ, ಸಾಹಸ, ಸಮರ್ಪಣ ಭಾವ ಮತ್ತು ತ್ಯಾಗ, ಇದು ಪ್ರಶಂಸನೀಯವಾಗಿದೆ. ಇಂಥ ಒಂದು ಕಮಿಟ್ಮೆಂಟನ್ನು, ಸಮರ್ಪಣ ಮನೋಭಾವನೆಯನ್ನು ನಮ್ಮ ವೀರ ಸೈನಿಕರಾದಂಥ ಕ್ರೈಸ್ತ ಸಹೋದರ ಸಹೋದರಿಯಾದಂಥ ನನ್ನ ಹೃದಯದಲ್ಲಿ ಕೂಡ ಸ್ವಾಮಿ ಇದನ್ನು ಕೇಳುತ್ತಿದ್ದಾರೆ. ಕೇವಲ ಸೈನಿಕರು ಮಾತ್ರವಲ್ಲ, ಈ ನಮ್ಮ ಪ್ಯಾಂಡಮಿಕ್, ನಮ್ಮ ಕೋವಿಡ್-19 ಪ್ಯಾಂಡಮಿಕ್ನಲ್ಲಿ ಅನೇಕ ವೈದ್ಯರು, ಅನೇಕ ನರ್ಸಸ್, ದಾದಿಯಂದಿರು ಪ್ರಿಯರೇ, ನಾವೆಲ್ಲರೂ ನಾವು ಲಾಕ್ಡೌನ್ ಆಗಿ ಮನೆಯೊಳಗಿರುವಾಗ ನೀವು ಮನೆಯಿಂದ ಹೊರಗೆ ಬರಬೇಡ್ರಿ ಎಂಬುದಾಗಿ ನಾವೆಲ್ಲ ಮನೆಯಲ್ಲಿರುವಾಗ ಪ್ರಿಯರೇ, ಅವರು ಆಸ್ಪತ್ರೆಗಳಲ್ಲಿ ಅವರ ಬಳಿಗೆ ಬರ್ತಿದ್ದಂಥ ಆ ಕೋವಿಡ್ ಪಾಸಿಟಿವ್ ಪೇಷಂಟ್ಸನ್ನು ಅವರು ಟ್ರೀಟ್ ಮಾಡ್ತಾ ಇದ್ದಂಥ ಒಂದು ಪರಿಸ್ಥಿತಿಗಳು. ಮತ್ತು ಪೊಲೀಸ್ನವರು ಅವರು ರೋಡ್ಗಳಲ್ಲಿ ಜನರು ಓಡಾಡದಂತೆ ಕಾಯುತ್ತಿರುವಾಗ ಎಷ್ಟೋ ಮಂದಿ ಪೊಲೀಸರವರು ಆ ಕಾಂಟ್ಯಾಕ್ಟಿಂದ ಅವರು ಪಾಸಿಟಿವ್ ಆಗಿ ಬಂದದ್ದನ್ನು ನಾವು ನೋಡ್ತೇವೆ. ಆದರೆ ಅವರ ಧೈರ್ಯ, ತ್ಯಾಗಮಯ ಸೇವೆ, ಈ ಒಂದು ಪೊಲೀಸ್ ಮತ್ತು ಆ ಒಂದು ವೈದ್ಯರು, ದಾದಿಯಂದಿರು, ಈ ಮೆಡಿಕಲ್ನಲ್ಲಿ ಅವರು ಮುಂಚೂಣಿಯಲ್ಲಿ, ಅಂದರೆ ದೇ ಆರ್ ವೆರಿ ಕ್ಲೋಸ್ ಟು ದ ಪ್ಯಾಂಡಮಿಕ್, ಹತ್ತಿರದಲ್ಲಿ, ವೈರಸ್ ಹತ್ತಿರದಲ್ಲಿ ನಿಂತು ಅದನ್ನು ಅವರು ಚಿಕಿತ್ಸೆ ಕೊಟ್ಟು ಅದನ್ನು ಅವರು ಗುಣಪಡಿಸಿದ್ದಾರೆ. ಇದಕ್ಕಾಗಿ ಅವರಿಗೆ ನಾವು ನಮಿಸುವಂಥ ಒಂದು ದೊಡ್ಡ ಒಂದು ಸಮರ್ಪಣ ಮನೋಭಾವಕ್ಕೆ ನಾವು ಗೌರವವನ್ನು ಸಲ್ಲಿಸಬೇಕಾಗ್ತದೆ. ಕೇವಲ ಅವರು ಮಾತ್ರ, ಅನೇಕ ಪಾಸ್ಟರ್ಸ್ ಇಟಲಿ ಮತ್ತು US ಮತ್ತು ಇಂಗ್ಲೆಂಡ್ ಈ ಪರಿಸ್ಥಿತಿಗಳನ್ನು ನೋಡುವ, ಮತ್ತು ನಮ್ಮ ಡಯಾಸಿಸ್ನಲ್ಲಿ ಕೂಡ, ನಮ್ಮ ಸೆಂಟ್ರಲ್ ಡಯಾಸಿಸ್, ನಾರ್ದರ್ನ್ ಡಯಾಸಿಸ್, ಇದರಲ್ಲೆಲ್ಲ ಎಷ್ಟೋ ಪಾಸ್ಟರ್ಸ್ ತಮ್ಮ ಈ ಒಂದು ಕೋವಿಡ್ನಲ್ಲಿ ತಮ್ಮ ಪ್ರಾಣಗಳನ್ನೇ ಕಳೆದುಕೊಂಡಿದ್ದಾರೆ. ನಮ್ಮ ಕರುಣಾಕರಾಯನವ್ರನ್ನ ಉದಾಹರಣೆಗೆ ಕೊಡ್ಬೋದು. ಲಾಜರಸ್, ಕೊಳ್ಳೆಗಾಲದಲ್ಲಿದ್ದಂಥ ನಮ್ಮ ಫ್ರೆಂಡ್, ನನ್ನ ಜೊತೆ ಸೇವಕರು ಲಾಜರಸ್, ಅವರು ತಮ್ಮ ಪ್ರಾಣವನ್ನು ಕಳ್ಕೊಂಡ್ರು. ಮತ್ತು ಮೈಸೂರು ಡಯಾಸಿಸ್, ಮಂಗಳೂರು ಡಯಾಸಿಸ್, ಇನ್ನು ಅನೇಕ ಹೆಸರುಗಳನ್ನು ನಿಮಗೆ ನಾನು ಹೇಳ್ತಾ ಹೋಗ್ಬೋದು. ಪ್ರಿಯರೇ, ಅನೇಕರು ಹೆದರದೆ ಅವರು ಕರ್ತನ ಸೇವೆಯಲ್ಲಿ ಮುಂದೆ ಹೆಜ್ಜೆ ನೀಡುವಾಗ ತಮ್ಮ ಪ್ರಾಣವನ್ನೇ ಅವರು ಬಲಿ ಕೊಡುವಂಥ
ಪರಿಸ್ಥಿತಿಗಳು ಬಂದಿದೆ. ಟೀಚರ್ಸ್ ತಮ್ಮ ಮಕ್ಕಳನ್ನು ಅವರು ಕಾಪಾಡುವಂಥ ಸಮಯದಲ್ಲಿ ಅನೇಕ ಟೀಚರ್ಸ್ ಅವರಿಗೆ ಈ ಮನೆಗೆ ಹೋಗಿ ನೀವು ಪಾಠಗಳನ್ನು ಕಲಿಸಬೇಕೆಂಬುದಾಗಿ ಗೌರ್ಮೆಂಟ್ ಆರ್ಡರನ್ನು ಕೊಡುವಂಥ ಸಮಯದಲ್ಲಿ ಅವರ ಲೊಕ್ಯಾಲಿಟಿಗೆ ಹೋಗಿ ಮಕ್ಕಳನ್ನು ಅಲ್ಲಿ ಕೂರಿಸ್ಕೊಂಡು ಪಾಠ ಮಾಡುವಾಗ ಎಷ್ಟೋ ಟೀಚರ್ಸ್ ಪಾಸಿಟಿವ್ ಆಗಿದ್ದಾರೆ. ಪ್ರೀತಿ ಸಹೋದರಿ, ಈ ರೀತಿಯಲ್ಲಿ ನಾನು ಹೇಳ್ತಾ ಹೋದರೆ ಈ ನಿಸ್ವಾರ್ಥ ಸೇವೆ, ತ್ಯಾಗಮಯವಾದ ಸೇವೆ ಸಮಾಜದಲ್ಲಿ ಒಂದು ಚಾಲೆಂಜ್ ಆಗಿದೆ. ಅದನ್ನೇ ಯೇಸು ಸ್ವಾಮಿ ನಮಗೆ ಒಂದು ಕರೆಯನ್ನು ಕೊಡ್ತಿದ್ದಾರೆ. ಫಿಲಿಪ್ಪಿ 2ನೇ ಅಧ್ಯಾಯ 4ನೇ ವಚನ, ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನ ಮಾತ್ರ ನೋಡದೆ ಪರಹಿತವನ್ನು ಕೂಡ ನೋಡಲಿ. ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನ ಮಾತ್ರ ನೋಡದೆ ಪರಹಿತವನ್ನು ಕೂಡ ನೋಡಲಿ. ಬೇರೆಯವರಿಗಾಗಿ ಚಿಂತಿಸುವಂಥದ್ದು, ಬೇರೆಯವರ ಹಿತಕ್ಕಾಗಿ ನಮ್ಮನ್ನು ತುಡಿಸಿಕೊಳ್ಳುವಂಥದ್ದು, ಇದನ್ನ ಸ್ವಾಮಿ ಈ ವಾಕ್ಯದಲ್ಲಿ ಕೇಳುವವರಾಗಿದ್ದಾರೆ. ಯೇಸು ಕ್ರಿಸ್ತನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿ ಕೂಡ ಇರಲಿ. ಫಿಲಿಪ್ಪಿ ಪತ್ರದಲ್ಲಿ ನಾವು ಓದುವವರಾಗಿದ್ದೇವೆ. ಯೇಸು ಸ್ವಾಮಿ ಪರಲೋಕವನ್ನು ತ್ಯಜಿಸಿ, ಆ ಪರಲೋಕದ ಭಾಗ್ಯವನ್ನು ತ್ಯಜಿಸಿ ಪಾಪಿಗಳಾದಂಥ ನಮ್ಮನ್ನ ದಾಸತ್ವದಿಂದ ಬಿಡುಗಡೆ ಮಾಡುವುದಕ್ಕೋಸ್ಕರ ಯೇಸು ಸ್ವಾಮಿ ಈ ಭೂಮಿಗೆ ಆತನು ಬಡವರಲ್ಲಿ ಬಡವನಾಗಿ ಚಿಂದಿ ಹುಟ್ಟು ಪ್ರಿಯರೇ, ಆತನು ಮರಿಯಳ ಗರ್ಭದಲ್ಲಿ ಜನಿಸಿ ಬಂದನಲ್ಲ. ಹಾಗಾದರೆ ಆ ದೈವತ್ವವೇ, ಮಹಾದೈವತ್ವ, ಅಖಂಡವಾದ ದೈವತ್ವ, ಅದು ಭೂಮಿಗೆ ನನಗೋಸ್ಕರ, ನನ್ನನ್ನು ರಕ್ಷಿಸುವುದಕ್ಕೋಸ್ಕರ ಬಂದಂಥ ಸಮಯದಲ್ಲಿ ಪುನರುತ್ಥಾನ ಹೊಂದಿದಂಥ ಸ್ವಾಮಿ ದಿವಾರೋಹಣರಾಗಿ ತಂದೆಯ ಬಲಪಾಶದಲ್ಲಿ ಕುಳಿತು ನನಗೆ ನಿಮಗೆ ಕರೆಯನ್ನು ಕೊಡ್ತಿದ್ದಾರೆ. ಈ ರಾಜ್ಯದ ಅಭಿವೃದ್ಧಿಗೋಸ್ಕರ, ನನ್ನ ಆಳ್ವಿಕೆಗೋಸ್ಕರ ಪ್ರೀತಿಯ ಮಗುವೆ ನೀನೇನು ಮಾಡುತ್ತಾ ಇದ್ದೀವಿ? ವಾಟ್ ಆರ್ ಯು ಡೂಯಿಂಗ್? ಆ ಕರೆ, ಆ ಸಮರ್ಪಣೆಯನ್ನ ಸ್ವಾಮಿ ಇಂದು ಕೊಡುವವರಾಗಿದ್ದಾರೆ. ಸ್ವಾರ್ಥವನ್ನು ತೊರೆದು ದೇವರ ಘನಕ್ಕಾಗಿ, ಮಾನಕ್ಕಾಗಿ ಸಭೆ ಸಮಾಜದಲ್ಲಿ ಮಾಡುವ ಎಲ್ಲ ರೀತಿಯ ಸೇವೆ, ಇದು ದೇವರಿಗೆ ಇಷ್ಟವಾದಂಥ ಸೇವೆ. ದೇವರು ನಿಮ್ಮನ್ನು ಎಲ್ಲೆಲ್ಲಿ ಕರೀತಾರೆ, ಯಾವ ಯಾವ ಕ್ಷೇತ್ರದಲ್ಲಿ ನೀವಿರುವ ಸ್ಥಳದಲ್ಲಿಯೇ ಇತರರಿಗಾಗಿ ಪರಹಿತವನ್ನು ನೆನೆಸಿ ನೀವು ಮಾಡುವ ಸೇವೆ, ಅದು ಅತ್ಯಂತ ಶ್ರೇಷ್ಠವಾದದ್ದು. ಇಂದಿನ ವಾಕ್ಯದ ಧ್ಯಾನದಲ್ಲಿ 3 ಭಾಗಗಳನ್ನು ನಾವು ಓದಿದ್ದೇವೆ. ಎಸ್ತೇರಳು ಇಂದಿಗೂ ನಮ್ಮ ಜೂಯಿಷ್ ಕಮ್ಯುನಿಟಿಯಲ್ಲಿ ಆಕೆ ಶ್ರೇಷ್ಠವಾದ ಕ್ವೀನ್ ಆಗಿ ಆಕೆಯನ್ನು ಆರಾಧಿಸ್ತಾರೆ, ಆಕೆಯ ಒಂದು ಹಬ್ಬವನ್ನು ಆಚರಿಸ್ತಾರೆ. ಪ್ರೇರೆ, ಅದಕ್ಕೆ ಎಸ್ತೇರಳ ಗ್ರಂಥ ನಮ್ಮ ಬೈಬಲಲ್ಲಿ ಅದು ಬರೆಯಲ್ಪಟ್ಟಿದೆ, ಇಡಲ್ಪಟ್ಟಿದೆ. ಯಾಕೆಂದರೆ ಆಕೆ ಮಾಡಿದ ತ್ಯಾಗ ಅತೀ ದೊಡ್ಡದು ಪ್ರಿಯರೇ. ಆಕೆ ತನ್ನ ಜೀವವನ್ನೇ ಆಕೆ ಮುಡಿಪಾಗಿಟ್ಟು, ಆಕೆ ನನ್ನ ಜನರ ಯಹೂದ್ಯರ ಜೀವ ರಕ್ಷಣೆಯಲ್ಲಿ ಮತ್ತು ಆಕೆ ನಡೆಸಿದಂಥ ಧೈರ್ಯ, ಸಾಹಸ, ಜ್ಞಾನ, ಬುದ್ಧಿವಂತಿಕೆ ಮತ್ತು ಕಾರ್ಯವೈಖರಿ, ಇದೆಲ್ಲ ಕೌಂಟ್ ಆಗ್ತದೆ. ಸ್ವಾಮಿ ಈ ಸ್ಥಿತಿಗತಿಗಳಲ್ಲಿ ನಮ್ಮನ್ನ ನೋಡುವವರಾಗಿದ್ದಾರೆ. ಆಕೆ ಅರಸನ ಬಳಿಗೆ ಹೋಗಿ ಪ್ರಾರ್ಥನೆ ಮಾಡ್ತಾಳೆ, ವಿಜ್ಞಾಪಿಸ್ತಾಳೆ. ಸಮರ್ಪಣಾ ಮನೋಭಾವನೆಯಿಂದ ಮತ್ತು ಅವಳಲ್ಲಿದ್ದಂಥ ಆತ್ಮವಿಶ್ವಾಸ. ಆ ದಿನಗಳಲ್ಲಿ ನಿಮಗೆ ಗೊತ್ತಿದೆ, ಮಹಿಳೆಯರಂದರೆ ಅವರ ಯಾವಾಗಲೂ ಹಿಂದೆ ಸ್ಕ್ರೀನ್ ಹಿಂಭಾಗದಲ್ಲಿ ಇಡ್ತಾ ಇದ್ರು. ಅದರಲ್ಲೂ ರಾಣಿ ಅಂದಿರಂದರೆ ಅವರ ಅಂತಃಪುರಗಳಲ್ಲೇ ಇರಬೇಕಾಗಿತ್ತು. ಅವರು ಯಾವ ರೀತಿಯಲ್ಲಿ ಕೂಡ ಪೊಲಿಟಿಕಲಿ ಅವರು ಬಂದು ಆಸ್ಥಾನದಲ್ಲಿ ಅವರು ಮಾತನಾಡುವಂಥದ್ದು ಮತ್ತು ಅವರು ಫೈಟ್ ಮಾಡುವಂಥದ್ದು, ಇದೆಲ್ಲ ಆ ದಿನಗಳಲ್ಲಿ ಇರಲಿಲ್ಲ. ಆದರೆ ತನ್ನ ಜನರಿಗೋಸ್ಕರ, ಆ ಜೀವ ರಕ್ಷಣೆಗೋಸ್ಕರ ಆ ವೀಕ್ ಆಗಿದ್ದಂಥ ಒಂದು ಮಹಿಳೆ, ಬಲಹೀನವಾದಂಥ ಅಬಲೆಯಾದಂಥ ಮಹಿಳೆ, ಆಕೆ ತೆಗೆದುಕೊಂಡ ಸ್ಟೆಪ್ ಇದೆಯಲ್ಲ, ಅದು ಬಹಳ ಶ್ರೇಷ್ಠವಾದದ್ದು ಪ್ರಿಯರೇ. ನಮ್ಮೆಲ್ಲರಿಗೆ, ನಮ್ಮ ಸಭಾ ಅನ್ಯೋನ್ಯತೆ, ಮಹಿಳಾ ಅನ್ಯೋನ್ಯ ಕೂಟಕ್ಕೆ, ಮಹಿಳೆಯರಿಗೆ ಎಸ್ತೇರಳು ಒಂದು ಒಳ್ಳೆಯ ಧೈರ್ಯದ ಒಂದು ಮಾದರಿಯಾಗಿದ್ದಾಳೆ. ಆದ್ದರಿಂದ ಹಾಮಾನನೆಂಬುವಂಥ ವೈರಿ, ಆತನ ಯಹೂದ ದ್ವೇಷಿಯಾಗಿ ದುಷ್ಟ ಯೋಚನೆಗಳನ್ನು ಮಾಡುತ್ತಾ ಯಹೂದಿ ಜನಾಂಗವನ್ನೇ ನಿರ್ನಾಮ ಮಾಡಿಬಿಡುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಆತನು ತಾನೇ ಹೆಣೆದಂಥ ಕುಯುಕ್ತಿ, ಆ ಯಹೂದಿ ಜನಾಂಗವನ್ನು ನಾಶ ಮಾಡಲಿಕ್ಕೆ ಅರಸನ ಬಳಿಗೆ ಹೋಗಿ ಒಂದು ಪತ್ರವನ್ನು ಸಿದ್ಧಪಡಿಸಿ ಅದರಲ್ಲಿ ರಾಜಮುದ್ರೆಯನ್ನು ಹೊತ್ತಿಸಿ ಎಲ್ಲ ಕಡೆಗಳಿಗೆ ಅದನ್ನು ಒಂದು ಕಳುಹಿಸಿ ಯಹೂದ್ಯರನ್ನ ಬುಡ ಸಮೇತ ನಾಶ ಮಾಡಿ ಬಿಡುವಂಥ ಒಂದು ಕಾರ್ಯವನ್ನು ಎಸಗಿದಾಗ, ಇದು ಮೊರ್ದೆಕಾಯಿ ಮೂಲಕ, ಎಸ್ತೇರಳ ಚಿಕ್ಕಪ್ಪನವರಾದಂಥ ಮೊರ್ದೆಕಾಯಿ ಮೂಲಕ ಆ ಎಸ್ತೇರಳಿಗೆ ಗೊತ್ತಾದಾಗ ಆಕೆ ಉಪವಾಸ ಮಾಡ್ತಾಳೆ, ಆಕೆ ಅಳ್ತಾಳೆ, ಆಕೆ ಅರಮನೆಯಲ್ಲಿ ನೆಲದಲ್ಲಿ ಬಿದ್ದು ದೇವರಿಗೆ ಮೊರೆ ಇಡ್ತಾಳೆ. ಒಬ್ಬಳೆ ಪ್ರಿಯರೇ, ಏಕಾಂಗಿಯಾಗಿ ಆಕೆ ದೇವರ ಕೈಗಳಿಗೆ ತನ್ನನ್ನು ಒಪ್ಪಿಸಿಕೊಡ್ತಾಳೆ ಮತ್ತು ಒಂದು ವಿಜ್ಞಾಪನೆ ಮಾಡ್ತಾಳೆ,
ನೀವು ಕೂಡ ಯೆಹೂದ್ಯರೇ ಉಪವಾಸ ಮಾಡಿ ಈ ಒಂದು ದೊಡ್ಡ ಒಂದು ಹಿಂಸೆಯನ್ನ, ನಾಶನವನ್ನ ಹೊರತರಲಿಕ್ಕೆ ನನಗೆ ಪ್ರಾರ್ಥನೆಯ ಬಲವನ್ನು ಕೊಡ್ರಿ ಎಂಬುದಾಗಿ ಆಕೆ ಪ್ರಾರ್ಥನೆಗಾಗಿ ರಿಕ್ವೆಸ್ಟ್ ಮಾಡ್ತಾಳೆ. ಇಂದಿಗೂ ಕೂಡ ಅನೇಕ ತಾಯಂದಿರು, ಅನೇಕ ಸಹೋದರ ಸಹೋದರಿಯರು ಮನೆಯಲ್ಲೇ ಕುಳಿತು ಸಭೆಗಾಗಿ ಮತ್ತು ಐಕ್ಯತೆಗಾಗಿ ಮತ್ತು ಸುವಾರ್ಥ ಸೇವೆಗಾಗಿ, ಸೇವಕರಿಗಾಗಿ ನೀವು ಮಾಡುತ್ತಿರುವಂಥ ಪ್ರಾರ್ಥನೆ ಪ್ರಿಯರೇ, ಸಭಾ ಸೇವೆಯನ್ನ, ದೇವರ ರಾಜ್ಯವನ್ನು ಎತ್ತಿ ಹಿಡಿಯುವಂಥದ್ದಾಗಿದೆ. ನಾನೇನು ಮಾಡ್ಬೋದಯ್ಯ ಅಂತ ನೀವು ಪ್ರಶ್ನೆ ಕೇಳ್ಬೋದು. ನನಗೇನಿದೆ, ನಾನೇನು ಮಾಡ್ಬೋದು? ಪ್ರೀತಿ ಸಹೋದರ ಸಹೋದರಿ, ನೀವು ಮಾಡುವ ಪ್ರಾರ್ಥನೆ ಅತಿ ಶ್ರೇಷ್ಠವಾದದ್ದು. ಪ್ರಿಯರೇ, ಕೊಡೈಕೆನಾಲಲ್ಲಿ ಒಂದು ದಿನ ನಾವು ನಮ್ಮ ಕ್ಯಾಂಪಿಗೆ ಹೋದಂಥ ಸಮಯದಲ್ಲಿ ಆ ಸೈಟ್ ಸೀಯಿಂಗಿಗೋಸ್ಕರ ಹೊರಗಡೆ ನಾವು ಬಂದಿದ್ದೆವು. ಆಗ ಸುಮಾರು ಇಂಥ ಒಂದು 10-11 ಗಂಟೆ ಸಮಯ ಲೇಕಿಂದ ಮೇಲೆ ಒಂದು ಚರ್ಚ್ ಇದೆ. ಆ ಚರ್ಚ್ನ ನೋಡುವಾಗ ನನಗೆ ಖುಷಿ ಆಯ್ತು. ಎಲ್ಲ ಸೈಡ್ನಲ್ಲಿ ಇರುವಾಗ ನಾನೊಮ್ಮೆ ಚರ್ಚಿಗೆ ಹೋಗಿ ಪ್ರೇಯರ್ ಮಾಡಿ ಬರ್ತೇನೆ ಅಂತ ನಾನು ಚರ್ಚಿನ ಒಳಗೆ ಹೋದೆ. ಚರ್ಚಿನ ಒಳಗೆ ಹೋಗುವಾಗ ಯಾರೋ ಒಂದೇ ಒಂದು ಹೆಂಗಸು ಹಾಡನ್ನು ಹಾಡ್ತಾ ಇರುವಂಥ ತಮಿಳ್ ಹಾಡನ್ನು ಅವ್ರು ಹಾಡ್ತಾ ಇದ್ರು. ಅಲ್ಲಿ ಚರ್ಚ್ನಲ್ಲಿ ನೋಡುವಾಗ ಯಾರೂ ಕಾಣ್ತಾ ಇಲ್ಲ, ಆದರೆ ಹಾಡು ಮಾತ್ರ ಕೇಳಿಸ್ತಾ ಇದೆ. ನಾನು ಎಂಟ್ರೆನ್ಸ್ ಆಗಿ ಅಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ನೋಡುವಾಗ ಅವ್ರು ಹಾಡ್ತಾನೆ ಇದ್ರು. ಒಳ್ಳೆ ಮಧುರವಾದ ಸ್ವರ, ಮಧ್ಯ ವಯಸ್ಸಿನ ಒಬ್ಬ ತಾಯಿ ಹಾಡ್ತಾ ಇದ್ದಾರೆ. ನಾನು ಹಾಗೆ ಮುಂದೆ ಬಂದು ಆಲ್ಟರ್ ಅಂತ ಬರುವಾಗ ಆ ಆಲ್ಟರ್ನ ಸೈಡಲ್ಲಿ ಬೈಬಲ್ ರೀಡಿಂಗ್ ಸ್ಟ್ಯಾಂಡ್ ಕೆಳಗೆ ಒಬ್ಬ ಸ್ತ್ರೀ ಕುಳಿತುಕೊಂಡು ಆಕೆ ಮೊಣಕಾಲೂರಿ ಹಾಡು ಹೇಳ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಿದ್ದಾರೆ. ನಾನು ಅಲ್ಲೇ ಕೂತ್ಕೊಂಡು ಅಬ್ಸರ್ವ್ ಮಾಡಿದೆ. ಸುಮಾರು 10-15 ನಿಮಿಷ ಆದರೂ ಕೂಡ ಆಕೆ ಪ್ರೇಯರ್ ಮಾಡ್ತಿದ್ದಾಳೆ. ಮತ್ತು ಬೈಬಲ್ ಪಕ್ಕದಲ್ಲಿ ಕೆಲವು ಚೀಟಿಗಳಿದೆ, ಅದು ಒಂದೊಂದೇ ಚೀಟಿಯನ್ನು ತೆಗೆದು ಆಕೆ ಪ್ರಾರ್ಥನೆ ಮಾಡ್ತಾರೆ, ಅದನ್ನು ಬೈಬಲ್ ಒಳಗೆ ಇಡ್ತಾರೆ, ಮತ್ತೆ ಹಾಡನ್ನು ಹೇಳ್ತಾ ಇದ್ದಾರೆ. ಪ್ರೀತಿ ಸಹೋದರ ಸಹೋದರ, ಅಲ್ಲಿನ ಅಯ್ಯ ಬಂದರು. ಅವರನ್ನ ಆ ಪಾಸ್ಟರ್ ಜೊತೆಯಲ್ಲಿ ಈ ಸ್ತ್ರೀಯ ವಿಷಯದಲ್ಲಿ ಅವರು ಮಾತನಾಡುವಾಗ ಅವ್ರು ಹೇಳಿದರು, ಎವ್ರಿ ಡೇ ಶಿ ಕಮ್ಸ್, ಪ್ರತಿದಿನ ಆಕೆ ಬಂದು ಚರ್ಚ್ನಲ್ಲಿ ಆಕೆ ರಿಕ್ವೆಸ್ಟ್ ಅಥವಾ ಇಂಟರ್ಸೆಸರಿ ಪ್ರೇಯರ್, ಬೇರೆಯವರಿಗೋಸ್ಕರ ಆಕೆ ಪ್ರಾರ್ಥನೆ ಮಾಡ್ತಾರೆ. ಶಿ ಸ್ಪೆಂಡ್ಸ್ 2-3 hours ಕಂಟಿನ್ಯೂಸ್ಲಿ, 2-3 ಗಂಟೆಗಳು ಆಕೆ ಎಲ್ಲೂ ಹೋಗುವುದಿಲ್ಲ. ಆಕೆ ಪ್ರೇಯರನ್ನು ಮಾಡಿ ದೇವರಿಗೆ ತನ್ನ ಸೇವೆಯನ್ನು ಈ ರೀತಿಯಲ್ಲಿ ಮಾಡ್ತಾ ಇದ್ದಾಳೆ. ಶಿ ಇಸ್ ಎ ಗ್ರೇಟ್ ವಾರಿಯರ್, ಪ್ರೇಯರ್ ವಾರಿಯರ್ ಎಂಬುದಾಗಿ ಪಾಸ್ಟರ್ ಹೇಳುವಾಗ ನನ್ನ ಹೃದಯ ತುಂಬಿ ಬಂತು. ಪ್ರಿಯರೇ, ನಾವು ಅನೇಕರು ಸಭೆ ವಿಷಯದಲ್ಲಾಗಲಿ ಅಥವಾ ನಮ್ಮ ಮನೆಗಳಲ್ಲೇ ನಾವು ಕುಳಿತು ಪ್ರಾರ್ಥನೆ ಮಾಡುವುದರ ವಿಷಯದಲ್ಲಿ ನಾವು ಅತ್ಯಂತ ಹಿಂದೆ ಇದ್ದೇವೆ. ಆದರೆ ದೇವರು ನಮಗೆ ಅವಕಾಶ ಕೊಟ್ಟಿದ್ದಾರೆ. ಎಸ್ತೇರಳು ಪ್ರಿಯರೇ, ಅರಮನೆಯಲ್ಲಿ ಆಕೆ ರಾಣಿ ಸುಖವಾಗಿರ್ಬೋದಿತ್ತು. ಯಾರು ಸತ್ರೆ ನನಗೆ, ಅಲ್ಲಿ ಅವರು ರಾಜಾಜ್ಞೆ ಬಂದಿದೆ, ಈಗ ಇಡೀ ರಾಷ್ಟ್ರದಲ್ಲಿ ಯಹೂದ್ಯರನ್ನ ಕೊಲ್ತಾ ಇದ್ದಾರೆ, ಹಿಂಸೆ ಬರ್ತಾ ಇದೆ, ನಾಶವಾಗ್ತಾ ಇದೆ, ನಾನೇನು ಮಾಡಲಿ? ಆಕೆ ಹೆದರಲಿಲ್ಲ. ಆಕೆ ಧೈರ್ಯವಾಗಿ ತನ್ನನ್ನು ದೇವರಿಗೆ ಸಮರ್ಪಿಸಿಕೊಟ್ಟು ಪ್ರಾರ್ಥಿಸುವಾಗ ದೇವರು ಎಸ್ತೇರಳನ್ನ ಆತ್ಮನ ಮೂಲಕ ಬಲಪಡಿಸಿದರು, ಉಪಯೋಗಿಸಿದರು. ಪ್ರಿಯರೇ, ಎಸ್ತೇರಳ ಆತ್ಮಸ್ಥೈರ್ಯ ಮತ್ತು ಪ್ರಾರ್ಥನೆ ಮತ್ತು ಮೊರ್ದೆಕೈ ಆಕೆಗೆ ಕೊಟ್ಟ ಸಪೋರ್ಟ್ ಇದೆಲ್ಲ ಕೆಲಸ ಮಾಡಿತು. ಪ್ರಿಯರೇ, ಆಕೆ ರಾಜನ ಬಳಿಗೆ ಬಂದು ಆ ಎಲ್ಲ ವಿಷಯಗಳನ್ನು ಆಕೆಗೆ ತಿಳಿಸುವಾಗ ಧೈರ್ಯವಾಗಿ, ಏನಾದರೂ ಬರಲಿ, ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ನಾನು ಸತ್ತರೂ ಚಿಂತೆ ಇಲ್ಲ, ಟೇಕಿಂಗ್ ರಿಸ್ಕ್ ಫಾರ್ ದಿ ಕಿಂಗ್ಡಮ್ ಆಫ್ ಗಾಡ್. ರಿಸ್ಕ್ ಪ್ರಿಯರೇ, ಕರ್ತನ ಸೇವೆಗೋಸ್ಕರ ನಾವು ಯಾವ ರಿಸ್ಕ್ ಅನ್ನ ತೆಗೆದುಕೊಳ್ತೇವೆ. ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ಅರಸನು ನನ್ನನ್ನು ಕೊಂದರೂ ಚಿಂತೆ ಇಲ್ಲ, ನನ್ನ ವಂಶಕ್ಕಾಗಿ, ಯಹೂದ್ಯ ಜನಾಂಗಕ್ಕಾಗಿ ಲಕ್ಷಾಂತರ ಜನ ಸಾಯುವುದನ್ನು ತಪ್ಪಿಸುವುದಕ್ಕಾಗಿ ನಾನು ಬಲಿಯಾಗಲಿಕ್ಕೆ ಸಿದ್ಧಳಿದ್ದೇನೆಂಬುದಾಗಿ ಪ್ರಾರ್ಥನೆ ಮಾಡಿ ದೇವರ ಬಲದಿಂದ ಆಕೆ ರಾಜನ ಬಳಿಗೆ ಹೋಗಿ ಆಕೆ ತನ್ನ ಜನಕ್ಕೋಸ್ಕರ ವಿಜ್ಞಾಪನೆ ಮಾಡುವಾಗ, ಸತ್ಯವನ್ನು ತಿಳಿಸುವಾಗ ರಾಜನ ಕಣ್ಣುಗಳು ತೆರೆಯಲ್ಪಟ್ಟಿತು. ಮತ್ತು ರಾಜನು, ಹಾಮಾನನು ಇಂಥ ಒಂದು ಕೆಟ್ಟ ದುಷ್ಕೃತ್ಯಗಳನ್ನು, ಕುಯುಕ್ತಿಯನ್ನು ಮಾಡಿದ್ದಾನೆ, ನನ್ನನ್ನು ದುರುಪಯೋಗ ಪಡಿಸಿಕೊಂಡಿದ್ದಾನೆ ಎಂದು ಗೊತ್ತಾದ ತಕ್ಷಣ ಅರಸನ ಮನಸ್ಸು ಬದಲಾಗ್ತದೆ. ಆತನು ಯಾರಿಗೆ ಕೆಲಸವನ್ನು ಮಾಡಿದ್ದೆಂಬುದಾಗಿ ಕೇಳುವಾಗ ಈತನು ಹಾಮಾನನೆಂಬುದಾಗಿ ಗೊತ್ತಾದಾಗ ಆತನು ಹೋಗಿ ದುಃಖದಿಂದ, ಆತನು ಈತ ನನ್ನನ್ನು ವಂಚಿಸಿದನಲ್ಲ ಅಂತೇಳಿ ಕೋಪದಿಂದ ಬಂದು ಹಾಮಾನನನ್ನೇ ಪ್ರಶ್ನೆ ಮಾಡ್ತಾರೆ. ಹಾಮಾನನೇ, ನಾನು ಶ್ರೇಷ್ಠವಾದ ಒಂದು ಅರಸನು ಯಾರನ್ನ ಸನ್ಮಾನಿಸಬೇಕೆಂದು ಇಷ್ಟವುಳ್ಳವನಾಗಿರುತ್ತಾನೋ ಅಂಥವನಿಗೆ ಮಾಡತಕ್ಕದ್ದೇನೆಂಬುದಾಗಿ ಹಾಮಾನನನ್ನು ಅರಸನು ಕೇಳುವಾಗ, ಹಾಮಾನನ ಅರಸನು ನನ್ನನ್ನಲ್ಲದೆ ಇನ್ಯಾರನ್ನ ಸನ್ಮಾನಿಸಲು ಇಷ್ಟವುಳ್ಳವನಾಗಿರುವನೆಂಬುದಾಗಿ ಆತನು, ಅರಸನು ಒಬ್ಬನನ್ನು ಸನ್ಮಾನಿಸಬೇಕೆಂದು ಅರಸನಿಗೆ ಇಷ್ಟವಿದ್ದರೆ
ತಾನು ಧರಿಸಿಕೊಳ್ಳುವ ರಾಜವಸ್ತ್ರಗಳನ್ನು, ಸವಾರಿ ಮಾಡುವ ಪಟ್ಟದ ಕುದುರೆಯನ್ನು ತರಿಸಿ ಆ ವಸ್ತ್ರವನ್ನು ಕುದುರೆಗೂ ಎಲ್ಲವನ್ನ ಹಾಕಿಸಿ ಆತನನ್ನು ಕುಳ್ಳರಿಸಿ ಪಟ್ಟಣದ ಮಧ್ಯಭಾಗದಲ್ಲಿ ಮೆರವಣಿಗೆ ಮಾಡಿ ಸನ್ಮಾನಿಸಬೇಕು ಎಂಬುದಾಗಿ, ನನ್ನನ್ನು ಈ ರೀತಿ ಮಾಡ್ತಾರೆ ಎಂಬುದಾಗಿ ಹಾಮಾನ ಹೇಳಿದ. ಆದರೆ ತಕ್ಷಣ ಅರಸನು ಹಾಮಾನನನ್ನು ಬಂಧಿಸಿ ಮೊರ್ದೆಕೈಯನ್ನು ಆತನ ಈ ರೀತಿಯಲ್ಲಿ ಸನ್ಮಾನಿಸುವಾಗ ಅವನಿಗೆ ಆಶ್ಚರ್ಯವಾಗ್ತದೆ. ಮತ್ತು ಈತನನ್ನು ಯಾವ ಶಿಕ್ಷೆ ಕೊಡಬೇಕೆಂಬುದಾಗಿ ಹೇಳುವಾಗ ಹಾಮಾನನು ಆ ಮೊರ್ದೆಕೈಯನ್ನು ಕೊಲ್ಲಿಸಲಿಕ್ಕೆ 50 ಮೊಳ ಉದ್ದದ ಒಂದು ಗಲ್ಲು ಕಂಬವನ್ನು ಸಿದ್ಧಪಡಿಸಿರ್ತಾನೆ. ಪ್ರೀತಿ ಸಹೋದರ ಸಹೋದರಿ, ನಾವು ತೋಡಿದ ಗುಂಡಿಯಲ್ಲಿ ದೇವರು ನಮ್ಮನ್ನೇ ಬೀಳುವಂತೆ ಮಾಡಿಬಿಡ್ತಾನೆ. ಯಾರು ವೈರತ್ವದಲ್ಲಿ ಕರ್ತನ ಚಿತ್ತಕ್ಕೆ ವಿರುದ್ಧವಾಗಿ ಹೆಜ್ಜೆ ಇಡ್ತಾರೋ ಅವರು ತೋಡಿದ ಗುಂಡಿಯಲ್ಲಿ ಅವರೇ ಬೀಳ್ತಾರೆ. ಇಲ್ಲಿ ಹಾಮಾನನು ಮೊರ್ದೆಕೈ ಹತ್ತಿರ ಬರುವಾಗ, ಪ್ರಿಯರೇ, ನಿನ್ನ ಪತನವು ಪ್ರಾರಂಭವಾಯಿತು ಮತ್ತು ಮನುಷ್ಯನು ಯಹೂದಿ ಸಂತಾನದವನಾಗಿದ್ದರೆ ನೀನು ಗೆಲ್ಲಲಾರೆ ಎಂಬುವ ಆ ಪದವನ್ನು ಅಲ್ಲಿ ಕೇಳಿಸಿಕೊಂಡು ಅವನ ಮುಂದೆ ಬಿದ್ದು ಹಾಳಾಗುತ್ತಿ ಎಂಬುದಾಗಿ ಹೇಳುವಾಗ ಎಸ್ತೇರಳು ಬಂದು, ಪ್ರಿಯರೇ, ಈ ಒಂದು ಕಾರ್ಯವನ್ನು ಅಲ್ಲಿ ನಡೆಸುವುದನ್ನು ನೋಡ್ತೇವೆ. ಮೊರ್ದೆಕೈಗಾಗಿ ಸಿದ್ಧವಾಗಿದ್ದ 50 ಮೊಳ ಉದ್ದದ ಗಲ್ಲು ಮರಕ್ಕೆ ಹಾಮಾನನನ್ನು ನೇತು ಹಾಕಿದರು, ಅವನನ್ನು ಗಲ್ಲಿಗೆ ಹಾಕಿದರು. ಮತ್ತೆ ಎಸ್ತೇರಳು, ನನ್ನ ಜನರಿಗೆ ಕೇಡು ಸಂಬಂಧವಾದಂಥ ನನ್ನ ಕುಲನಾಶವಾಗ್ತಾ ಇದೆ, ನಾನು ಹೇಗೆ ಸುಮ್ಮನಿರಲಿ ಎಂಬುದಾಗಿ ಆಕೆಯನ್ನು ಹೇಳುವಾಗ ಅರಸನು ಮತ್ತೊಂದು ಪತ್ರವನ್ನು, ಇನ್ನೊಂದು ರಾಜಾಜ್ಞೆಯ ಪತ್ರವನ್ನು ಸಿದ್ಧಪಡಿಸಿ 127 ಸಂಸ್ಥಾನಗಳಿಗೆ ಕುದುರೆಗಳ ಮೂಲಕ ರಾಯಭಾರಿಗಳನ್ನು ಕಳಿಸಿ ಎಲ್ಲ ಯಹೂದ್ಯರನ್ನು ರಕ್ಷಿಸಿದನು. ನೀವು ಆಲೋಚನೆ ಮಾಡ್ರಿ, ಹಿಂದೂಸ್ತಾನ ನಮ್ಮ ಇಂಡಿಯಾದಿಂದ, ಬೈಬಲಲ್ಲಿ ಹಿಂದೂಸ್ತಾನ ಅಲ್ಲಿ ಫಸ್ಟ್ ನಮಗೆ ಅಲ್ಲಿ ಬರೆಯಲ್ಪಟ್ಟದನ್ನು ನಾವು ಓದ್ತೇವೆ. ಹಿಂದೂಸ್ತಾನದಿಂದ ಕೂಶ್ ದೇಶದವರೆಗೆ 127 ಸಂಸ್ಥಾನದವರನ್ನ ಗಳಿಗೆ ಪತ್ರವನ್ನು ಬರೆಸಿ ಕುದುರೆಗಳ ಮೇಲೆ ಆ ರಾಜಮುದ್ರೆಯನ್ನು ಹಾಕಿಸಿ ಅವರನ್ನು ರಕ್ಷಿಸಿದನು ಮತ್ತು ಯಹೂದ್ಯ ಕುಲ ರಕ್ಷಿಸಲ್ಪಟ್ಟಿತೆಂಬುದಾಗಿ ನಾವು ನೋಡ್ತೇವೆ. ಪ್ರೀತಿ ಸಹೋದರ ಸಹೋದರಿ, ಒಬ್ಬ ಸ್ತ್ರೀ ಎಸ್ತೇರಳು ಮಾಡಿದಂಥ, ಆ ಮೊರ್ದೆಕೈ ಮಾಡಿದಂಥ ಆ ಒಂದು ರಿಸ್ಕ್, ಅವರು ತೆಗೆದುಕೊಂಡಂಥ ತ್ಯಾಗ, ನನ್ನ ಜನರನ್ನು ದೇವರ ರಾಜ್ಯವನ್ನು ಉಳಿಸುವುದಕ್ಕೋಸ್ಕರ ಅವರು ತೆಗೆದುಕೊಂಡಂಥ ರಿಸ್ಕ್, ಪ್ರಿಯರೇ, ಯಹೂದ್ಯರನ್ನ ಸಂತೋಷ, ಹರ್ಷ, ಪ್ರಭಾವ, ತೇಜಸ್ಸನ್ನು ಹೊಂದಿದರು, ಹಬ್ಬ ಮಾಡಿದ್ದಾರೆ ಎಂಬುದಾಗಿ 16ನೇ ವಚನ, ಇಲ್ಲಿ ಎಸ್ತೇರಳು 8ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡುವವರಾಗಿದ್ದೇವೆ. ಕಡೆಯದಾಗಿ ಏನಾಯ್ತು ಗೊತ್ತಾ? ಯಹೂದ್ಯರಿಗೆ ಭಯಪಟ್ಟು ಅನೇಕರು ಅವರ ಮತವನ್ನು ಸೇರಿದರು. ಪ್ರೇರೆ, ಯಹೂದ್ಯ ಮತವು ಬೆಳೆಯುತ್ತಾ ಬಂತು. ಪ್ರೀತಿ ಸಹೋದರ ಸಹೋದರಿ, ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಎಸ್ತೇರಳು ತೆಗೆದುಕೊಂಡ ರಿಸ್ಕ್ ಇಡೀ ಯಹೂದಿ ಕುಲವನ್ನೇ ಅದು ರಕ್ಷಿಸಿತ್ತು ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಮುಂದೆ ನಾವು ನೋಡ್ತೇವೆ, ಫಿಲಿಪ್ಪಿ ಪತ್ರವನ್ನು ನಮ್ಮ ಸಹೋದರರು ವೇದಪಾರಣಕ್ಕಾಗಿ ಓದಿದರಲ್ಲಿ ಎಫ್ರೆಪೋದಿತ ಎಂಬುವ ಒಬ್ಬ ಸೇವಕನಿದ್ದಾನೆ. ಈತನನ್ನ ಪೌಲನು ಹೇಳ್ತಾನೆ, ನನ್ನ ಸಹೋದರ, ನನ್ನ ಜೊತೆ ಕೆಲಸದವನು, ನನ್ನ ಸಹಭಟನು. ಈ 3 ಬಿರುದುಗಳನ್ನ ಇಲ್ಲಿ ಪೌಲನು ಈ ಎಫ್ರೆಪೋದಿತನಿಗೆ ಕೊಡ್ತಿದ್ದಾನೆ. ಅವನೇನ್ ಮಾಡಿದ ಪ್ರಿಯರೇ? ಆತನು ಕರ್ತನಿಗೆ ತನ್ನನ್ನು ಒಪ್ಪಿಸಿಕೊಟ್ಟಿದ್ದ. ನೋಡ್ರಿ, ಅವನು ರೋಗದಲ್ಲಿ ಬಿದ್ದು ಸಾಯುವ ಹಾಗಿದ್ದನು, ಆದರೆ ನಿಮಗಾಗಿ ಹಂಬಲಿಸುತ್ತಿದ್ದನು, ನಿಮಗೋಸ್ಕರ ವ್ಯಸನ ಪಟ್ಟನು. ಸಭೆಯಲ್ಲಿ ಮತ್ತು ನನ್ನ ಫಿಲಿಪ್ಪಿ ಸಭೆಯಲ್ಲಿ ಏನೋ ದುಃಖವಿದೆ, ಏನೋ ನೋವಿದೆ ಅಂತ ಅವನು ವ್ಯಸನ ಪಟ್ಟನು, ಅವನು ಹಂಬಲಿಸುತ್ತಿದ್ದನು. ಮತ್ತೆ ರೋಗದಲ್ಲಿ ಬಿದ್ದು ಸಾಯುವ ಹಾಗಿದ್ದಾಗಲೂ ಕೂಡ ಸುವಾರ್ತೆಗೋಸ್ಕರ ಅವನು ತನ್ನನ್ನು ಸಮರ್ಪಿಸಿಕೊಟ್ಟನು. ಪ್ರೀತಿ ಸಹೋದರ ಸಹೋದರಿ, ಇದಕ್ಕೋಸ್ಕರ ಫಿಲಿಪ್ಪಿ ಆ ಪತ್ರಿಕೆಯಲ್ಲಿ ಎಫ್ರೆಪೋದಿತನ ವಿಷಯ ಒಂದು ಅಧ್ಯಾಯ ಬರೆಯಲ್ಪಟ್ಟಿದೆ. ಅಲ್ಲಿ ದೇವರು ಅವನನ್ನು ಕರುಣಿಸಿದನು. ಯಾಕಂದರೆ ರೋಮಾಯರಿಂದ ಫಿಲಿಪ್ಪಿ ಸಭೆ ಅದು ಹಿಂಸೆಗೆ ಒಳಗಾದಂಥ ಸಮಯದಲ್ಲಿ, ಸಭೆ ವಿಭಜನೆಯಾಗುವಂಥ ಸಮಯದಲ್ಲಿ ಪೌಲನು ಸುವಾರ್ತೆಗೆ ಯೋಗ್ಯವಾದ ರೀತಿಯಲ್ಲಿ ಜೀವಿಸಿದೆ ಎಂಬುದಾಗಿ ಆತನ ಸಭೆಗೆ ಪತ್ರವನ್ನು ಬರೆಯುವುದನ್ನು, ಎಫ್ರೆಪೋದಿತನ ಉದಾಹರಣೆಯನ್ನು ಕೊಡುವುದನ್ನು ನಾವು ನೋಡ್ತೇವೆ. ಬೇರೆ ಆ ಪದದಲ್ಲಿ ಪೌಲನೊಂದು ಸುಂದರ ಉಪಮೇಯವನ್ನು ಕೊಡ್ತಾನೆ. ಕರ್ತನ ಸೇವೆಯಲ್ಲಿ ಪ್ರಯಾಸ ಪಡುವ ಸಹೋದರ ಸಹೋದರಿ, ನೀನು ಹೇಗೆ ಕಾಣ್ತೀಯ ಅಂದರೆ, ನೀವು ಲೋಕದೊಳಗೆ ಹೊಳೆಯುವ ಜ್ಯೋತಿರ್ಮಂಡಲಗಳಂತೆ. ಜ್ಯೋತಿರ್ಮಂಡಲ ಅಂತೇಳಿ ಸೋಲಾರ್ ಸಿಸ್ಟಮ್ನಲ್ಲಿ ಅಲ್ಲಲ್ಲಿ ಒಂದೊಂದು ನಮ್ಮ ಸೋಲಾರ್ ಸಿಸ್ಟಮ್ಸ್ ಇದೆ, ಜ್ಯೋತಿರ್ಮಂಡಲಗಳಿದೆ, ನಕ್ಷತ್ರಗಳ ಗುಂಚಗಳಿದೆ. ಆ ರೀತಿ ಹೊಳೆಯುವ ವ್ಯಕ್ತಿಗಳಾಗಿ ನೀನು ಕಾಣಿಸ್ತೀಯ ಈ ಲೋಕದಲ್ಲಿ. ಹೊಳೆಯುವ ಜ್ಯೋತಿರ್ಮಂಡಲಗಳಂತೆ ಸಭೆಗಳು ಅದು ಬೆಳಗಬೇಕೆಂಬುದಾಗಿ ಉದಾಹರಣೆಯನ್ನು ನೋಡ್ತೇವೆ. ಇದಕ್ಕೆ 8 ವಿಷಯ
8 ವಿಷಯವನ್ನ ಇಲ್ಲಿ ಪೌಲನು ಬರೆಯುತ್ತಾನೆ ಪ್ರಿಯರ. 8 ವಿಷಯವನ್ನ ನಿಮಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸಂಕ್ಷಿಪ್ತವಾಗಿ. ಅದನ್ನು ನೀವು ಮನಸ್ಸಿನಲ್ಲಿ ಇಟ್ಟುಕೊಳ್ಳ್ರಿ. ಮೊದಲನೇದಾಗಿ ವಿಧೇಯತೆಯಿಂದಿರ್ರಿ, ಕಂಪ್ಲೀಟ್ ಒಬೀಡಿಯನ್ಸ್, ವಿಧೇಯತೆಯನ್ನು ಸ್ವಾಮಿ ಕೇಳ್ತಾರೆ. ಎರಡನೇದಾಗಿ ದೇವರನ್ನು ಅವಲಂಬಿಸಿರಿ, ಸಾರ್ವಭೌಮನಾದ ದೇವರನ್ನು ಅವಲಂಬಿಸಿರಿ. ಮತ್ತು ಗುಣಗುಟ್ಟಬೇಡ್ರಿ, ಯಾವ ವಿಷಯಕ್ಕಾಗಿ ಕೂಡ ನೀವು ಗುಣಗುಟ್ಟಬೇಡ್ರಿ. ಮತ್ತು ವಿವಾದ ಮಾಡಬೇಡ್ರಿ, ನಮ್ಮಲ್ಲೇ ವಿವಾದ, ನಮ್ಮಲ್ಲೇ ಕಚ್ಚಾಟ, ನಮ್ಮಲ್ಲೇ ಆರ್ಗ್ಯುಮೆಂಟನ್ನು ಮಾಡಬೇಡ್ರಿ. ನಿರ್ದೋಷಿಗಳಾಗಿರ್ರಿ, ಯಾವ ದೋಷ ನಿಮ್ಮ ಮೇಲೆ ಜನರು ಮಾತಾಡದಂತೆ ನಿರ್ದೋಷಿಗಳಾಗಿರ್ರಿ. ನಿಮ್ಮ ಮನಸ್ಸು ಯಥಾರ್ಥವಾಗಿರಲಿ ಮತ್ತು ನಿಷ್ಕಳಂಕವಾಗಿರಿ. ಮತ್ತು ಮುಂದೆ ನೋಡ್ತೇವೆ, ಪವಿತ್ರ ಜೀವನದ ಮೂಲಕ ದೇವರಿಗೆ ಸಾಕ್ಷಿಗಳಾಗಿರ್ರಿ. ಇಷ್ಟು 8 ಪಾಯಿಂಟ್ಸ್ ಅನ್ನ ಪೌಲನು ಸಭೆಗೆ ಕೊಟ್ಟು, ನನ್ನ ಸಭೆಯೇ ನೀನು ಜ್ಯೋತಿರ್ಮಂಡಲದಂತೆ. ಈ ಒಂದು ಲೈಟ್ ಬಂಚಸ್ಸನ್ನು ನೋಡುವಾಗ ನಮ್ಗೆ ಎಷ್ಟು ಖುಷಿ ಆಗ್ತದೆ. ಆ ಲೈಟ್ಸ್ ಒಟ್ಟಾಗಿ ಸೇರುವಾಗ ಪ್ರಕಾಶ ಪ್ರಿಯರೇ, ಅದು ಮಹಿಮೆಯನ್ನು ತರ್ತದೆ. ಆ ಜ್ಯೋತಿರ್ಮಂಡಲದಂತೆ ನೀವು ಪ್ರಕಾಶಿಸುತ್ತಿದ್ದೀರಿ. ನಾವು ಲೋಕದೊಳಗೆ ಹೊಳೆಯುವ ಜ್ಯೋತಿರ್ಮಂಡಲಗಳಂತೆ ಕಾಣಿಸುತ್ತೇವೆ ಎಂಬುವ ವಾಕ್ಯವನ್ನ ಫಿಲಿಪ್ಪಿ ಪತ್ರದಲ್ಲಿ ನಾವು ನೋಡ್ತೇವೆ. ಕಡೆಯದಾಗಿ ಯೇಸು ಸ್ವಾಮಿ ಸ್ವಾರ್ಥಿಯರ ಭಾಗಕ್ಕೆ ಬರುವಾಗ ಅವರು ಹೇಳ್ತಿದ್ದಾರೆ, ಯಾರಾದರೂ ನನ್ನನ್ನು ಹಿಂಬಾಲಿಸುವುದಕ್ಕೆ ಮನಸ್ಸಿದ್ದರೆ ತನ್ನ ಶಿಲುಬೆಯನ್ನು ತೆಗೆದುಕೊಂಡು ನನ್ನ ಹಿಂದೆ ಬಂದವರದ್ದು ನನಗೆ ಯೋಗ್ಯನಲ್ಲ. ಹಾಗಾದರೆ ರಿಸ್ಕ್, ಯೇಸು ಸ್ವಾಮಿ ಎಷ್ಟು ರಿಸ್ಕ್ ತೆಗೆದುಕೊಂಡ್ರು. ಯೇಸು ಸ್ವಾಮಿ ಪ್ರತಿ ಹೆಜ್ಜೆಯಲ್ಲಿ ಅವನನ್ನು ಹೇಗೆ ಬಂಧಿಸೋಣ ಕಲ್ಲಿಡ್ಕೊಂಡೇ ಓಡಾಡ್ತಿದ್ರು ಯಹೂದ್ಯರು. ಯೇಸುವಿನ ಕಲ್ಲೆಸೆದು ಕೊಲ್ಲಿಕ್ಕೆ ಅವರು ಆ ದಿನಗಳಲ್ಲಿ ಅವರಿಗೆ ಆ ಸಮಾಜದ ಒಂದು ಸ್ಥಿತಿಯಾಗಿ ಯಾರು ದೇವರಿಗೆ ಅಥವಾ ಸಭೆಗೆ ವಿರುದ್ಧವಾಗಿರ್ತಾರೋ ಕಲ್ಲೆಸೆದು ಕೊಲ್ಲುವಂಥದ್ದು. ಕಠಿಣವಾದ ಮರಣ, ಕಠಿಣವಾದ ನೋವು, ಒಂದೊಂದು ಕಲ್ಲು ಬಂದು ದೇಹದ ಮೇಲೆ ಬೀಳುವಾಗ ಎಷ್ಟು ನೋವಾಗ್ತಿತ್ತು. ನೀವು ಒಂದು ನಿಮಿಷ ಕೂತ್ಕೊಂಡು ಯೋಚಿಸಿದರೆ ಆ ಹಿಂಸೆ ನಮಗೆ ಅರ್ಥವಾಗ್ತದೆ ಪ್ರಿಯರೇ. ಆದರೆ ಯೇಸು ಸ್ವಾಮಿ ಅವರಿಂದ ತಪ್ಪಿಸಿಕೊಂಡು ಓಡಾಡ್ತಿದ್ರು. ಅವರು ಕೊಲ್ಲಲಿಕ್ಕೆ ಬರುವಾಗ ಯೇಸು ಸ್ವಾಮಿ ತಪ್ಪಿಸಿಕೊಳ್ತಿದ್ರು, ಅಡಗಿಕೊಳ್ತಿದ್ರು. ಎಷ್ಟು ರಿಸ್ಕ್ ತೆಗೆದುಕೊಂಡಿದ್ದಾರೆ ಪ್ರಿಯರೇ. ಸ್ವಾಮಿಯ ಹೋರಾಟ ಅದು ದೇವರ ರಾಜ್ಯ, ಅದು ಶಿಲುಬೆಯ ಮೇಲೆ ಎಲ್ಲರಿಗೋಸ್ಕರ ಆ ಪಾಪದ ಆ ಯಜ್ಞದ ಕುರಿಯಾಗಿ ನಾನು ಅಲ್ಲಿ ಸಾಯಬೇಕು. ಇವರ ಕೈಗಳಲ್ಲಿ ಕಲ್ಲುಗಳನ್ನು ಓಡಿಸ್ಕೊಂಡು ಸಾಯಲಿಕ್ಕೆ ನಾನು ಸಿದ್ಧನಿಲ್ಲ. ಅವರೇನಾದರೂ ಬೈಲಿ, ಅವರೇನಾದರೂ ನನ್ನನ್ನು ಹೀಯಾಳಿಸ್ಲಿ, ಅವರು ನನ್ನನ್ನು ಹುಚ್ಚ ಅಂತ ಹೇಳ್ರಿ, ಬೆಲ್ಜೆಬೂರನ ಸಹಾಯದಿಂದ, ಭೂತದ ದೆವ್ವದ ಸಹಾಯದಿಂದ ನೀನು ಅದ್ಭುತ ಮಾಡ್ತೇವೆ, ಅವರು ಏನಾದರೂ ಮಾತಾಡಲಿ ಪ್ರಿಯರೇ, ಅವರೆಲ್ಲ ಪಾಪಗಳನ್ನು, ಅವರ ಮಾತುಗಳನ್ನು ಕ್ಷಮಿಸಿ ಮುಖಕ್ಕೆ ಉಗುಳಿದ್ರು ಉಗುಳಿಸ್ಕೊಂಡ್ರು, ಅವರು ಗುದ್ದಿದ್ರು ಗುದ್ದಿಸ್ಕೊಂಡ್ರು, ಮತ್ತೆ ಬಂಧಿಸಿದ್ರು. ಅವರು ಗೆತ್ಸೆಮನೆ ತೋಟದಲ್ಲಿ ಬಂಧಿಸಲ್ಪಟ್ಟರು. ಕಳ್ಳನನ್ನು ಹಿಡಿಯುವ ಹಾಗೆ ಅವಮಾನವನ್ನು ಅವರು ಹೊಂದಿದ್ದರು. ದೊಡ್ಡ ಒಂದು ಕಳ್ಳರಿಗೆ ಕೊಡಬೇಕಾಗಿದ್ದಂಥ ಶಿಲ್ಬೆಯ ಮರಣವನ್ನು ಸ್ವಾಮಿ ಹೊತ್ತುಕೊಂಡ್ರು ಪ್ರಿಯರೇ. ಅಂತ ಸ್ವಾಮಿ ಹೇಳುವುದೇನೆಂದರೆ, ಯಾರಾದರೂ ತನ್ನ ಶಿಲ್ಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಂದ ಹೊರತು ನನಗೆ ಯೋಗ್ಯನಲ್ಲ. ನನ್ನ ಪ್ರಾಣವನ್ನು ಕಂಡುಕೊಂಡವನು ಅದನ್ನು ಕಳಕೊಳ್ಳುವನು. ಪ್ರೇರಿ ಮಾತು ನಮ್ಮೆಲ್ಲರಿಗೆ ಅನ್ವಯಿಸ್ತದೆ. ಇಲ್ಲಿ ಕುಳಿತಂತ ನಾವೆಲ್ಲ ಏನು ಆಶಿಸ್ತಾ ಇದ್ದೇವೆ, ಏನು ಬಯಸ್ತಾ ಇದ್ದೇವೆ? ನನಗೇನಾಗಬಾರ್ದು, ನನಗೆ ಯಾವ ನೋವಾಗಬಾರ್ದು, ನನಗೆ ಯಾವ ಹಿಂಸೆ ನನ್ನ ವಿಷಯ ಯಾರು ಮಾತಾಡಬಾರ್ದು, ನನ್ನ ವಿಷಯ ನೆಗೆಟಿವ್ ಯಾರು ಮಾತಾಡಬಾರ್ದು. ನನ್ನನ್ನು ಹೊಗಳ್ತಾ ಇರಬೇಕು, ಪಾಸಿಟಿವ್ ಆಗಿ ನನ್ನನ್ನು ಹೇಳಬೇಕು, ನನಗೆ ಒಳ್ಳೆ ಹೆಸರು ಹೇಳ್ಬೇಕು, ಇವ್ರು ಒಳ್ಳೆಯವರು ಅಂತಲೇ ಹೇಳಬೇಕು. ಈ ಪಾಸಿಟಿವಿಟಿಯನ್ನು ನಾನು ಇಟ್ಕೊಂಡು ನನ್ನ ಪ್ರಾಣವನ್ನು ಕಂಡುಕೊಳ್ಳಲಿಕ್ಕೆ ನಾನು ಹೋರಾಡ್ತಿದ್ದೇನೆ, ಉಳಿಸಿಕೊಳ್ಳಲಿಕ್ಕೆ ಹೋರಾಡ್ತಿದ್ದೇನೆ. ಆದರೆ ಬೈಬಲಲ್ಲಿ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನೀವು ನಿಮ್ಮ ಪ್ರಾಣವನ್ನು ಕಳಕೊಳ್ತೀರಿ, ಯು ವಿಲ್ ಲೂಸ್ ಯುವರ್ ಲೈಫ್. ದೇವರ ವಾಕ್ಯ ಹೇಳ್ತದೆ, ನನ್ನ ನಿಮಿತ್ತ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಕಂಡುಕೊಳ್ಳುವನು. ಯಾರ್ಯಾರು ರಿಸ್ಕ್ ಅನ್ನು ತೆಗೆದುಕೊಳ್ಳಲಿಕ್ಕೆ ನನ್ನ ನಿಮಿತ್ತವಾಗಿ, ಸುವಾರ್ತೆಯ ನಿಮಿತ್ತವಾಗಿ, ಕರ್ತನ ದೇವರ ರಾಜ್ಯದ ಅಭಿವೃದ್ಧಿಯ ನಿಮಿತ್ತವಾಗಿ ರಿಸ್ಕ್ ಅನ್ನು ತೆಗೆದುಕೊಳ್ಳಲಿಕ್ಕೆ ಯಾರ್ಯಾರು ಸಿದ್ಧರಿದ್ದೀರಿ, ನಿಮ್ಮ ಪ್ರಾಣವನ್ನು ಉಳಿಸಿಕೊಳ್ಳುವಿರಿ ಎಂಬ ವಚನವನ್ನು ನಾವು ನೋಡ್ತಿದ್ದೇವೆ. ಕಷ್ಟ, ಶೋಧನೆ, ಸಂಕಟ ಸೇವಾ ಜೀವಿತದ ಭಾಗ ಪ್ರಿಯರೇ. ಕಷ್ಟ ಕ್ರೈಸ್ತ ಜೀವಿತದ ಭಾಗ. ಇದಕ್ಕೆ ಕ್ರಿಸ್ತನೇ ನಮ್ಮ ಮಾದರಿಯಾಗಿದ್ದಾನೆ. ಆತನ ಶಿಲುಬೆಯ ಶ್ರಮೆ, ಮರಣ, ಪುನರುತ್ಥಾನಗಳು ಮತ್ತೆ ನಂತರ ದೇವರು ಕೊಡುತ್ತಿರುವ ನಿರೀಕ್ಷೆ, ಇದು ನಮಗೆ ಮಾದರಿಯಾಗಿದೆ. ಯೋಹಾನನ ಸುವಾರ್ತೆ 16ನೇ ಅಧ್ಯಾಯ 33ನೇ ವಚನ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು. ಯಾರು ಸುಖವಾಗಿರ್ಲಿಕ್ಕೆ ಬೈಬಲ್ ನಮಗೆ ಸ್ಪಷ್ಟವಾಗಿ ಹೇಳುವುದಿಲ್ಲ. ಲೋಕದಲ್ಲಿ ನಿಮಗೆ ಸಂಕಟವಿದೆ. ಕ್ರೈಸ್ತರೇ,
ನನ್ನನ್ನು ನಂಬಿರುವಂಥ ಸಹೋದರ ಸಹೋದರಿಯೇ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಆದರೆ ಧೈರ್ಯವಾಗಿರಿ. ನಾನು ಲೋಕವನ್ನು ಜಯಿಸಿದ್ದೇನೆ, ನಾನು ಸೈತಾನನನ್ನು ಜಯಿಸಿದ್ದೇನೆ, ನಾನು ಮರಣವನ್ನು ಜಯಿಸಿದ್ದೇನೆ, ನಾನು ಹಿಂಸೆ ಪಡಿಸುವಂಥ ಎಲ್ಲ ನೋವುಗಳನ್ನು, ಶಿಲುಬೆಯ ಎಲ್ಲ ಹಿಂಸೆಯನ್ನು ನಾನು ಜಯಿಸಿದ್ದೇನೆ, ಶಿಲುಬೆಯನ್ನು ನಾನು ಜಯಿಸಿದ್ದೇನೆ. ಪ್ರೀತಿ ಸಹೋದರ ಸಹೋದರಿ, ಯಾರು ನನಗೂ ನನ್ನ ಮಾತುಗಳಿಗೂ ನಾಚಿಕೊಳ್ಳುವನು, ಅವನಿಗೆ ಮನುಷ್ಯ ಕುಮಾರನು ಅವನು ಬರುವಂಥ ಸಮಯದಲ್ಲಿ ತಾನು ತನ್ನ ತಂದೆಯಲ್ಲಿ ಜೊತೆಯಲ್ಲಿ ಪ್ರಭಾವದೊಡನೆ ಪರಿಶುದ್ಧ ದೇವದೂತರ ಸಮೇತವಾಗಿ ಆತನು ಬರುವಾಗ ಆತನು ನಮ್ಮ ವಿಷಯದಲ್ಲಿ ನಾಚಿಕೊಳ್ಳುವನು. ಯೇಸು ಸ್ವಾಮಿ ಮಾರ್ಕನ ಸುವಾರ್ತೆ 8ನೇ ಅಧ್ಯಾಯ 38ನೇ ವಚನದಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಈ ದಿನ ನಾನು ನೀವುಗಳು ಕ್ರಿಸ್ತನನ್ನ ಸಾಕ್ಷಿ ಕೊಡುವುದಕ್ಕೆ, ಕ್ರಿಸ್ತನಿಗಾಗಿ ನಾವು ಸುವಾರ್ಥ ಸೇವೆಗೋಸ್ಕರ ಅಥವಾ ಕರ್ತನನ್ನ ಬೇರೆಯವರ ಜೊತೆ ಮಾತನಾಡುವುದಕ್ಕೆ ನಾಚಿಕೊಂಡರೆ, ತನ್ನ ಮಹಾಪ್ರಭಾವದೊಡನೆ ದೇವದೂತರ ಜೊತೆಯಲ್ಲಿ ಕ್ರಿಸ್ತನು ಬರುವಾಗ ಅಂಥವರು ಅವರ ನಡುವೆ ಕ್ರಿಸ್ತನು ನಾಚಿಕೊಳ್ಳುವನು, ಅವರ ಹೆಸರು ಹೇಳಲಿಕ್ಕೆ ನಾಚಿಕೊಳ್ಳುವನೆಂಬುವ ಪದವನ್ನು ನಾವು ನೋಡುವವರಾಗಿದ್ದೇವೆ. ಪ್ರಿಯರೇ, ಸೇವೆಯಲ್ಲಿ ಕಷ್ಟಗಳಿದೆ, ತೊಡರುಗಳಿದೆ, ಪ್ರಾಣವೇ ಹೋಗುವಂಥ ಸನ್ನಿವೇಶಗಳು ಎದುರಾಗ್ತದೆ. ಆದ್ದರಿಂದ ಇಂಥ ಪರಿಸ್ಥಿತಿಗಳನ್ನು ನಾವು ಎದುರಿಸುವಾಗ ಪ್ರಿಯರೇ, ಕರ್ತನಿಗೆ ಮಹಿಮೆಯಾಗ್ತದೆ. ಈಗ ನೀವು ಅಲ್ಲಿ ನೋಡ್ತಿರುವಂಥ ಒಂದು ಚಿತ್ರ, ಅಲ್ಲಿ ನಮ್ಮ ಗ್ರಹಾಮ್ ಸ್ಟೀನ್ಸ್ ಆಸ್ಟ್ರೇಲಿಯನ್ ಮಿಷನರಿ. ನಮ್ಮಲ್ಲಿ ಹೆಚ್ಚಿನ ಯೂತ್ಸ್ಗೆ ಒಂದು ಆಸೆ ಏನಂದರೆ ಫಾರಿನಿಗೆ ಹೋಗ್ಬೇಕು, ಅದರಲ್ಲಿ ಆಸ್ಟ್ರೇಲಿಯಾಗೆ ಹೋಗ್ಬೇಕು. ನಮ್ಮೆಲ್ಲ ಆಸೆ ಏನಿದೆ ಅಂದರೆ ಫಾರಿನ್ಗೆ ಹೋಗಿ ನಾನು ಹಣವನ್ನು ಸಂಪಾದಿಸ್ಬೇಕಂತ. ಆದರೆ ಆಸ್ಟ್ರೇಲಿಯಾದಿಂದ ಒಬ್ಬ ಡಾಕ್ಟರ್ ನಮ್ಮ ಒರಿಸ್ಸಾ ಆ ರಾಜ್ಯಕ್ಕೆ ಬಂದು ಪ್ರಿಯರೇ, ಗ್ರಹಾಮ್ ಸ್ಟೀನ್ಸ್ ತನ್ನ ಫ್ಯಾಮಿಲಿಯೊಡನೆ ಫಿಲಿಪ್ ಮತ್ತು ತಿಮೋತಿ ಮತ್ತು ಮಗಳು ಮತ್ತು ಗ್ಲಾಡಿಸ್ ಸ್ಟೈನ್ಸ್ ಅವರ ಜೊತೆಯಲ್ಲಿ ಅವರು ಕುಷ್ಠ ರೋಗಿಗಳ ಮಧ್ಯೆ ಉತ್ತಮ ಸೇವೆಯನ್ನು ಮಾಡಿದರು. ಅವರ ಪಿಕ್ಚರನ್ನ, ಫ್ಯಾಮಿಲಿಯನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಇಂದು ಕ್ರಿಸ್ತನಿಗೋಸ್ಕರ ಅವರು ಸೇವೆಯನ್ನು ಮಾಡುವಾಗ ಪ್ರಿಯರೇ, ದಾರಾ ಸಿಂಗ್ ಎಂಬುವಂಥ ಒಂದು ವ್ಯಕ್ತಿ ತನ್ನ ಗುಂಪಿನ ಜೊತೆಯಲ್ಲಿ ಬಂದು ಆ ಕ್ರೈಸ್ತ ಮಿಷನರಿ ಮತಾಂತರ ಮಾಡ್ತಾರೆ ಎಂಬುದಾಗಿ ಹೇಳಿ ಆ ಜೀಪ್ನಲ್ಲಿ ಫಸ್ಟ್ ತೋರಿಸಿದಂಥ ಪಿಕ್ಚರ್, ಅಲ್ಲಿರುವ ಪಿಕ್ಚರನ್ನು ನೋಡ್ರಿ. ಆ ಜೀಪ್ ಬ್ಲೂ ಗ್ರೀನ್ ಕಲರ್ ಇದೆ. ಅದರ ಮತ್ತೊಂದು ಫೋಟೋದಲ್ಲಿ ಅಲ್ಲಿ ತನ್ನ ಮಕ್ಕಳ ಜೊತೆ ಆ ಮಿಷನರಿ ಸೇವೆಯನ್ನು ಮಾಡಿ ಕುಷ್ಠರೋಗಿಗಳನ್ನು ಅವರು ಶುಶ್ರೂಷೆ ಮಾಡಿ ಹಿಂತಿರುಗಿ ಬರುವಾಗ ಒಂದು ದಿನ ರಾತ್ರಿ ಅವರು ಜೀಪ್ನಿಂದ ಇಳಿಲಿಕ್ಕೆ ಬಿಡಲಿಲ್ಲ. ಇಡೀ ಜೀಪನ ಒಳಗೆ ಮಕ್ಕಳು ತನ್ನ 2 ಮಕ್ಕಳ ಜೊತೆ ಆ ಗ್ರಹಾಮ್ ಸ್ಟೀನ್ಸಲ್ಲಿ ಒಳಗಿರುವಾಗ ಅದು ಸೀಮೆಣ್ಣೆ ಅಥವಾ ಪೆಟ್ರೋಲನ್ನು ಅದಕ್ಕೆ ಹಾಕಿ ಬೆಂಕಿಯನ್ನು ಹಚ್ಚಿದರು. ಪ್ರೀತಿ ಸಹೋದರ ಸಹೋದರಿ, ಇಡೀ ಜೀಪ್ ಉರಿತಾ ಇದೆ. ಅವರು ಹೊರಗೆ ಬಾರದಂತೆ, ಡೋರ್ ಓಪನ್ ಮಾಡದಂತೆ ಅಲ್ಲಿ ಸುತ್ತಲೂ ಈ ದಂಗೆಕೋರರು ಸುತ್ತಲೂ ನಿಂತಿದ್ದಾರೆ. ಆದರೆ ತನ್ನ ಮಕ್ಕಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ಗ್ರಹಾಮ್ ಸ್ಟೀನ್ಸ್ ತನ್ನ ಅಮೂಲ್ಯವಾಗಿ ಅವರು ಪ್ರಾರ್ಥಿಸುತ್ತಾ ದೇವರಿಗೆ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡ್ರು. ಪ್ರೀತಿ ಸಹೋದರ ಸಹೋದರಿ, ಗ್ಲಾಡಿಸ್ ಸ್ಟೈನ್ಸ್ ರವರು ದುಃಖದಿಂದ ಇಡೀ ತನ್ನ ಪತಿ ಮಕ್ಕಳನ್ನು ಕಳೆದುಕೊಂಡ್ರು. ಅವರು ಹೇಳಿದಂಥ ಒಂದೇ ಒಂದು ಮಾತು ನಮ್ಮೆಲ್ಲರಿಗೆ ಗೊತ್ತದೆ, ನಾನು ನನ್ನ ಗಂಡ ಮತ್ತು ಮಕ್ಕಳನ್ನು ಕೊಂದವರನ್ನು ಕ್ಷಮಿಸಿದ್ದೇನೆ, ನಾನು ಅವರನ್ನು ಕ್ಷಮಿಸಿದ್ದೇನೆ. ಎಂಥ ಒಳ್ಳೆಯ ಸಾಕ್ಷಿ ಆ ತಾಯಿಯದು. ಪ್ರಿಯರೇ, ಆ ದಿನ ಆ ಒಂದು ಘಟನೆ ನಡೆದಂಥ ಸಮಯದಲ್ಲಿ ಆ ದಿನ ಹಿಂದೂ ಪೇಪರ್ನಲ್ಲಿ ಒಂದು ಕಾರ್ಟೂನನ್ನು ನಾನು ನೋಡಿದೆ. ಆ ಕಾರ್ಟೂನ್ ಯಾವ ಪಿಕ್ಚರೈಸ್ ಆಗಿತ್ತಂದರೆ, ಇಡೀ ಇಂಡಿಯಾ ಒಂದು ಕ್ರಾಸ್ ಅದರ ಮೇಲೆ ಬರೆಯಲ್ಪಟ್ಟಿತ್ತು. ಬ್ಲ್ಯಾಕ್ ಡೇ ಇನ್ ಇಂಡಿಯಾ, ಇಂಡಿಯನ್ ಹಿಸ್ಟ್ರಿ ಎಂಬುವ ಪದ ಕೆಳಗಡೆ ಹೈಲೈಟ್ಸಲ್ಲಿ ಆ ದಿನದ ನ್ಯೂಸ್ ಪೇಪರಲ್ಲಿ ಬರೆಯಲ್ಪಟ್ಟಿತ್ತು. ನಮ್ಮ ಇಡೀ ಇಂಡಿಯನ್ ಹಿಸ್ಟ್ರಿಗೆ ಕಪ್ಪು ಮಸಿಯನ್ನು ಬಳಿಯುವಂಥ ಒಂದು ಬ್ಲ್ಯಾಕ್ ಡೇ ಈ ಒಂದು ಮಿಷನರಿಯನ್ನು ಕೊಂದಂಥ ಈ ಪರಿಸ್ಥಿತಿಯಲ್ಲಿ ಉಂಟಾಗಿದೆ ಎಂಬುವ ನ್ಯೂಸ್ ಆ ದಿನದ ನ್ಯೂಸ್ ಪೇಪರ್ಗಳು ಬಿತ್ತರಿಸಿದರು. ಪ್ರೀತಿ ಸಹೋದರ ಸಹೋದರಿ, ನಮ್ಮ ಗ್ರಹಾಮ್ ಸ್ಟೀನ್ಸ್ ತೆಗೆದುಕೊಂಡಂಥ ರಿಸ್ಕ್, ಅವರು ಕರ್ತನಿಗೋಸ್ಕರ ತನ್ನ ಇಡೀ ಕುಟುಂಬವನ್ನೇ ಅವರು ಸಮರ್ಪಣೆ ಮಾಡಿಕೊಂಡ್ರು. ದೇಶವನ್ನು ಬಿಟ್ಟು, ಆಸ್ಟ್ರೇಲಿಯಾ ಬಿಟ್ಟು ನಮ್ಮ ಈ ದೇಶಕ್ಕೆ ಬಂದವರು ಮಾಡಿದ ಸೇವೆ ಎಂಥ ಅದ್ಭುತ ಪ್ರಿಯರೇ. ಈ ರಿಸ್ಕನ್ನು ಅವರು ತೆಗೆದುಕೊಳ್ಳುವಾಗ ನಾನು ನೆನೆಸ್ತೇನೆ, ಪರಲೋಕದಲ್ಲಿ ದೇವರ ಬಳಿಯಲ್ಲಿ ದೇವದೂತರ ಪರಿಶುದ್ಧ ಸ್ಥಾನದಲ್ಲಿ ನಮ್ಮ ಫಿಲಿಪ್ ಮತ್ತು ತಿಮೋತಿ ಆ 2 ಮಕ್ಕಳು ದೇವದೂತರಂತಿದ್ದಾರೆ. ಮತ್ತು ನಮ್ಮ ಗ್ರಹಾಮ್ ಸ್ಟೀನ್ಸ್ ಕೂಡ ಕರ್ತನ ವಿಶೇಷವಾದ ಸ್ಥಾನವನ್ನು
ಅವರಿಗೆ ಕೊಟ್ಟಿದ್ದಾನೆ. ಇಂದು ನಮ್ಮ ಭಾರತದ ಒಂದು ಸೇವೆ, ನಮ್ಮ ಇಂಟರ್ನೆಟ್ಟನ್ನು ನೀವು ತೆಗೆದು ನೋಡುವಾಗ ಅಲ್ಲಿ ನಿಮಗೆ ಪಿಕ್ಚರ್ಸ್ಗಳು ಗೊತ್ತಾಗ್ತದೆ. ಉತ್ತಮವಾದ ಸೇವೆ, ಕ್ರೈಸ್ತ ಸಾಕ್ಷಿ ಮತ್ತು ಒರಿಸ್ಸಾ ಆ ಸ್ಥಳದಲ್ಲಿ ನಡೆಯುತ್ತಾ ಇದೆ. ನಮ್ಮ ರೈಸ್ಮಾ ಸಭೆ ಕೂಡ ಅಲ್ಲಿನ ಕೆಲವು ಸಭೆಗಳ ಚರ್ಚ್ಗಳನ್ನು ನೀವು ಕಟ್ಟಿದಂಥ ಒಂದು ಸಾಕ್ಷಿ ನಮ್ಮ ರೈಸ್ ಸಭೆಗೆ ದೇವರು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಬಹಳ ಸಂತೋಷವಾಗ್ತದೆ. ನಿಮ್ಮ ಸೇವೆ, ನೀವು ಮಾಡ್ತಿರುವಂಥ ಈ ಒಂದು ಕೊಡುಗೆ, ಕರ್ತನ ಸೇವೆಯಲ್ಲಿ ನಾವು ಪಡುವ ಪ್ರಯಾಸ ಎಂದೂ ನಿಷ್ಫಲವಾಗುವುದಿಲ್ಲ ಪ್ರಿಯರೇ. ನಮ್ಮ ಆ ಒಂದು ಡಯಾಸಿಸ್ಗೋಸ್ಕರ ನಾವು ಪ್ರಾರ್ಥಿಸೋಣ. ನಮ್ಮ ಕೈಲಾದಷ್ಟು ನಾವು ಆ ಸಭೆಗಳನ್ನು ಕಟ್ಟುವುದಕ್ಕೆ, ಅಲ್ಲಿನ ವ್ಯಕ್ತಿಗಳಿಗೆ ಸಹಾಯ ಮಾಡುವುದಕ್ಕೆ, ಸಭಿಕರಿಗೆ ದೇವರ ರಾಜ್ಯದ ಅಭಿವೃದ್ಧಿಗೋಸ್ಕರ ನಾವು ಸಭೆಯಾಗಿ ನಾವು ಮುಂದೆ ಹೆಜ್ಜೆ ಇಡೋಣ ಪ್ರಿಯರೇ. ಎರಡನೆಯ ಒಂದು ಭಾಗ ಮದರ್ ತೆರೆಸ್ಸಾರವ್ರದ್ದು. ಮದರ್ ತೆರೆಸ್ಸಾ ಅವರ ಸೇವೆ, ಅವರ ರಿಸ್ಕ್ ಎಷ್ಟು ಭಯಂಕರ ಅಂದರೆ, ಕಲ್ಕತ್ತಾದಲ್ಲಿ ಕಾರ್ಪೊರೇಷನ್ ಪಕ್ಕದಲ್ಲಿ ಒಂದು ಹಳೆಯ ಬಿಲ್ಡಿಂಗನ್ನು ಅವರಿಗೆ ಕೊಟ್ಟರಂತೆ. ನೀನಿಲ್ಲಿ ಶುಶ್ರೂಷೆ ಮಾಡೆಂಬುದಾಗಿ ಅವರು ಒಂದೊಂದು ಗಾಯಗೊಂಡಂಥ ಕುಷ್ಠರೋಗಿನ ತೆಗೆದುಕೊಂಡು ಹೋಗುವಾಗ ಅಲ್ಲಿನ ಯೂತ್ಸ್ ಕೆಲವರು ಕಲ್ಲನ್ನು ಹೊಡಿತಿದ್ರಂತೆ. ಅವರಿಗೆ ಕಲ್ಲೆಸೆದು ಹೊಡಿತಾ ಇದ್ರು. ಅವರು ಅದಕ್ಕೆ ಹೆದರದೆ ಆ ರೋಗಿಗಳನ್ನು ಕರೆದುಕೊಂಡು ಹೋಗ್ತಾ ಇದ್ರು. ಒಂದು ದಿನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮದರ್ ತೆರೆಸ್ಸಾ ಮೇಲೆ, ಇವರು ಮತಾಂತರ ಮಾಡ್ತಿದ್ದಾರೆ ಅಂತ. ಪೊಲೀಸ್ ಜೀಪ್ ಬಂತು. ಅಲ್ಲಿ ಬಂದು ಅವರು ಮದರ್ ತೆರೆಸ್ಸಾರನ್ನು ಅರೆಸ್ಟ್ ಮಾಡಲಿಕ್ಕೆ ಬಂದಾಗ, ಆಗ ಇನ್ಸ್ಪೆಕ್ಟರ್ ಬನ್ನಿ ಒಳಗೆ ಹೋಗಿ ನೋಡಿ ಅಂತ ಹೇಳಿದಾಗ ಅವರು ಒಳಗೆ ಹೋಗಿ ತಕ್ಷಣ ಹೊರಗೆ ಓಡಿ ಬಂದಿದ್ದಾರೆ ಇನ್ಸ್ಪೆಕ್ಟರ್. ಯಾಕಂದರೆ ಆ ಮದರ್ ತೆರೆಸ್ಸಾ ಮಾಡ್ತಿದ್ದಂಥ ಸೇವೆ ನೋಡಿ ಅವರಿಗೆ ಶಾಕ್ ಆಯಿತು ಪ್ರಿಯರೇ. ಅಂಥ ಭಯಂಕರವಾದ ಆ ಕುಷ್ಠ ರೋಗಿಗಳನ್ನು ಅವರು ಎಷ್ಟು ಸೇವೆ ಮಾಡ್ತಿದ್ದಾರೆ. ಅವರು ಬಂದು ಅಲ್ಲಿ ಸುತ್ತಲಿದ್ದಂಥ ಜನರಿಗೆ ಅರೆಸ್ಟ್ ಮಾಡಿ ಅಂತ ಗಲಾಟೆ ಮಾಡ್ತಿದ್ದಂಥ ಜನರಿಗೆ ಹೇಳಿದ್ರಂತೆ, ನಾನು ಖಂಡಿತ ಈ ಮದರ್ ತೆರೆಸ್ಸನ್ನು ಅರೆಸ್ಟ್ ಮಾಡ್ತೇನೆ, ಆ ಸಿಸ್ಟರ್ಸನ್ನು ಅರೆಸ್ಟ್ ಮಾಡ್ತೇನೆ. ಆದರೆ ಯಾವ ದಿನ ಅರೆಸ್ಟ್ ಮಾಡ್ತೇನೆ ಅಂದರೆ, ಈ ಸೇವೆನ ನೀವೆಲ್ಲ ಮಾಡಬೇಕು. ನೀವು ಬಂದು ಆ ಮದರ್ ತೆರೆಸ್ಸಾ ಮಾಡ್ತಿರುವ ಆ ಸೇವೆನ ನೀವು ಯಾವತ್ತು ಮಾಡ್ತೀರೋ ಆವತ್ತು ತೆರೆಸ್ಸಾರವ್ರನ್ನ ನಾನು ಅರೆಸ್ಟ್ ಮಾಡ್ತೇನೆ ಅಂತ ಹೇಳಿ ಅಲ್ಲಿಂದ ಪೊಲೀಸ್ ಜೀಪನ್ನು ತೆಗೆದುಕೊಂಡು ಅವ್ರು ಹೊರಟೋದ್ರು ಪ್ರಿಯರೇ. ಎಂಥ ಸಾಕ್ಷಿ ಪ್ರೀತಿ ಸಹೋದರ ಸಹೋದರಿ. ಆ ರಿಸ್ಕನ್ನು ಅವರು ತೆಗೆದುಕೊಳ್ಳದೆ ಹೋದರೆ ದೇವರ ರಾಜ್ಯದ ಅಭಿವೃದ್ಧಿ ಖಂಡಿತ ಸಾಧ್ಯವಿಲ್ಲ. ಆದುದರಿಂದ ಪ್ರಿಯರೇ, ನಂಬಿಕೆಯನ್ನು ಹುಟ್ಟಿಸುವವನು, ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ದೇವರು ನಮ್ಮ ಜೀವಿತವನ್ನು ಬಲಪಡಿಸಲಿ ಮತ್ತು ಉಪಯೋಗಿಸಲಿ. ನಾವೆಲ್ಲ ನಮ್ಮ ಶಿರಗಳನ್ನು ಬಾಗಿ ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ದೇವರ ಈ ಕರೆಗೆ ನಾನು ಯಾವ ರಿಸ್ಕನ್ನು ತೆಗೆದುಕೊಳ್ಳಿಕ್ಕೆ ನಾನು ಸಿದ್ಧನಿದ್ದೇನೆ, ದೇವರ ರಾಜ್ಯದ ಆಳ್ವಿಕೆಗಾಗಿ ಧೈರ್ಯದಿಂದ ಯಾವ ಕಾರ್ಯ ಮಾಡಲಿಕ್ಕೆ ನನಗೆ ಸಾಧ್ಯವಿದೆ. ಪ್ರಿಯರೇ, ದೇವರು ನಮ್ಮ ಹೃದಯದಲ್ಲಿ ಈ ಎಚ್ಚರಿಕೆಯನ್ನು ಕೊಡುತ್ತಿದ್ದಾರೆ. ಯಾಕಂದರೆ ಪ್ರಭಾವದೊಡನೆ ಯೇಸು ಬರುವಾಗ, ನಂಬಿಗಸ್ತನಾದ ಒಳ್ಳೆಯ ಆಳು ನೀನು, ನನ್ನ ಸೌಭಾಗ್ಯದಲ್ಲಿ ಸೇರೆಂಬುವ ಆ ಸುಂದರ ವಚನವನ್ನು ಹೇಳುವಂತೆ, ದಣಿಯ ಸೌಭಾಗ್ಯದಲ್ಲಿ ನಾವುಗಳು ಸೇರುವಂತೆ ದೇವರು ನಮ್ಮನ್ನು ಬಲಪಡಿಸಲಿ. ದೇವರು ನಮ್ಮ ಜೊತೆಯಲ್ಲಿರಲಿ. ದೇವರು ನಮ್ಮನ್ನು ಹರಸಲಿ. ಪ್ರೀತಿಯ ಸ್ವಾಮಿ, ನಂಬಿಕೆಯಿಂದ ನಿನ್ನ ವಾಕ್ಯವನ್ನು ನಂಬಿ ಪ್ರಾರ್ಥಿಸುತ್ತಿರುವಂಥ ಎಲ್ಲ ಸಹೋದರ ಸಹೋದರಿಯರಿಗಾಗಿ ಪ್ರಾರ್ಥಿಸ್ತೇವೆ. ನಮ್ಮ ರೈಸ್ ಸಭೆಗಾಗಿ ಸ್ತೋತ್ರ ಕರ್ತನೆ. ನಿನ್ನ ರಾಜ್ಯದ ಅಭಿವೃದ್ಧಿಯಲ್ಲಿ ಸಭೆ ಮಾಡುತ್ತಿರುವ ಸೇವೆ ಮತ್ತು ಸಭೆಯ ಕಾರ್ಯಗಳನ್ನು ನೀನು ಬಲ್ಲೆ. ಸಭೆಯನ್ನು ಬಲಗೊಳಿಸು, ಆಶೀರ್ವದಿಸು, ನಮ್ಮನ್ನು ಕೈ ಹಿಡಿದು ಮುನ್ನಡೆಸು. ಅದೇ ವೇಳೆ ನಮ್ಮ ಎಲ್ಲ ಯವನಸ್ಥ ಮಕ್ಕಳು, ಮಹಿಳೆಯರು ತಮ್ಮ ತಮ್ಮ ಸ್ಥಳಗಳಲ್ಲಿ, ತಮ್ಮ ತಮ್ಮ ಮನೆಗಳಲ್ಲಿ ನಿನ್ನ ಅದ್ಭುತ ಸೇವೆಯನ್ನು ಎಸ್ತೇರಳಂತೆ, ಆ ಮೊರ್ದೆಕಾಯಿಯಂತೆ ಮತ್ತು ಎಫಿಪ್ರೋದಿತನಂತೆ, ಪೌಲನಂತೆ ಮತ್ತು ಯೇಸುವೆ ನಿನ್ನ ಶಿಷ್ಯರು ಪ್ರತಿಯೊಬ್ಬೊಬ್ಬರು ಗೆತ್ಸೆಮನೆ ತೋಟದಲ್ಲಿ ಓಡಿ ಹೋದರು. ಆದರೆ ಆತ್ಮನ ಅಭಿಷೇಕವಾಗಿ ಸೇವೆಗಾಗಿ ಅವರು ಒಪ್ಪಿಸಿಕೊಟ್ಟಾಗ ಅವರು ಪ್ರತಿಯೊಬ್ಬರು ಹಿಂಸೆ ಬಂದರೂ ಅವರು ಹೆದರದೆ ತಮ್ಮ ಪ್ರಾಣಗಳನ್ನೇ ಹಿಂಸೆಯಲ್ಲಿ ನಿನಗೆ ಸಮರ್ಪಣೆ ಮಾಡಿಕೊಟ್ರು. ಪ್ರೀತಿಯ ತಂದೆ ದೇವರೇ, ಆ ಸಾಕ್ಷಿಗಳು ನಮ್ಮನ್ನು ಬಲಪಡಿಸಲಿ, ಮುನ್ನಡೆಸಲಿ. ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿದ್ದೇವೆ. ಆಮೆನ್.
ಈ ವಾಕ್ಯದ ಬೆಳಕಿನಲ್ಲಿ ನಾವೆಲ್ಲರೂ ಎದ್ದು ನಿಂತು ನಾವು ನಂಬಿರುವಂಥ ವಿಶ್ವಾಸವನ್ನು ಒಂದೇ ಮನಸ್ಸಾಗಿ ಅರಿಕೆ ಮಾಡೋಣ. 128ನೆಯ ಪುಟ ಅಪೊಸ್ತಲರ ವಿಶ್ವಾಸ ಸೂತ್ರವನ್ನು ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಬುಲುಕುಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನೇಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನ ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು 3ನೇ ದಿವಸದಲ್ಲಿ ಸತ್ತರೊಳಗಿಂದ ಎದ್ದು ಪರಲೋಕಕ್ಕೇರಿ ಹೋಗಿ ಸರ್ವಶಕ್ತನಾದ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನಲ್ಲಿದ್ದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನೆಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೂನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವ ಉಂಟೆಂಬುದನ್ನು ನಂಬುತ್ತೇನೆ. ಆಮೇನ್. ಸಭೆಯು ದಯವಿಟ್ಟು ಕುಳಿತುಕೊಳ್ಳ್ರಿ. ಈಗ ನಮ್ಮ ಕಾರ್ಯದರ್ಶಿನಿಯವರಿಂದ ಸಭಾ ಪ್ರಕಟಣೆಗಳು ಸಾರಲ್ಪಡುವುದು. ಸಭಾ ಪ್ರಕಟಣೆಗಳು. ಈ ಪರಿಶುದ್ಧ ಆರಾಧನೆಯಲ್ಲಿ ಭಾಗವಹಿಸಿರುವ ಇತರೆ ಸಭೆಗಳ ಹಾಗೂ ನಮ್ಮ ಸಭೆಯ ಹಾಗೂ ಆನ್ಲೈನ್ ಮೂಲಕ ಆರಾಧನೆಯಲ್ಲಿ ಪಾಲ್ಗೊಳ್ಳುತ್ತಿರುವ ಪ್ರತಿಯೊಬ್ಬರಿಗೂ ಕರ್ತನ ನಾಮದಲ್ಲಿ ವಂದಿಸಿ ಸ್ವಾಗತಿಸುವವರಾಗಿದ್ದೇವೆ. ಮುಂದಿನ ಭಾನುವಾರ ದಿನಾಂಕ 29/11/2020 ಬೆಳಗ್ಗೆ 8:30 ಗಂಟೆಗೆ ಆರಾಧನೆಯು ನಡೆಸಲ್ಪಡುತ್ತದೆ. ಈ ಆರಾಧನೆಯಲ್ಲಿ ಮೊದಲನೇ ಬ್ಯಾಚ್ನ ಸಭೆಯವರು ಭಾಗವಹಿಸುವಂತೆ ವಿನಂತಿ. ಮರಣದ ವಾರ್ತೆ. ನಮ್ಮ ಸಭೆಯ ಸದಸ್ಯರುಗಳಾದ ಶ್ರೀಮತಿ ಶೋಭಾ ಶಾಂತರಾಜ್ರವರು ದಿನಾಂಕ 18/11/2020 ಬೆಳಗ್ಗೆ 4 ಗಂಟೆಗೆ ಮೃತಪಟ್ಟರೆಂದು ತಿಳಿಸಲು ವಿಷಾದಿಸುತ್ತೇವೆ. ಇವರ ಅಂತ್ಯ ಸಂಸ್ಕಾರವು ಅಂದೇ ದಿನ ಸಾಯಂಕಾಲ 4 ಗಂಟೆಗೆ ಹೊಸೂರು ರಸ್ತೆಯಲ್ಲಿರುವ ಸಮಾಧಿಯಲ್ಲಿ ನೆರವೇರಿಸಲಾಯಿತು. ಹಾಗೂ ಶ್ರೀಮತಿ ಮೇರಿ ಎಲಿಜಬೆತ್ ರವರು ದಿನಾಂಕ 21/11/2020 ಬೆಳಗ್ಗೆ 5:30 ಗಂಟೆಗೆ ಮೃತಪಟ್ಟರೆಂದು ತಿಳಿಸಲು ವಿಷಾದಿಸುತ್ತೇವೆ. ಇವರ ಅಂತ್ಯ ಸಂಸ್ಕಾರವು ತುಮಕೂರಿನ CSI ವೆಸ್ಲಿ ಚರ್ಚ್ ಸಮಾಧಿಯಲ್ಲಿ ಸಂಜೆ 4 ಗಂಟೆಗೆ ನೆರವೇರಿಸಲಾಯಿತು. ದೇವರು ಇವರುಗಳ ಆತ್ಮಕ್ಕೆ ಶಾಂತಿ ನೀಡಲೆಂದು ಪ್ರಾರ್ಥಿಸೋಣ. ಹಾಗೂ ದುಃಖ ತಪ್ತ ಕುಟುಂಬಗಳಿಗೆ ದುಃಖ ಸಹಿಸುವ ಶಕ್ತಿ ಕೊಡಲೆಂದು ಪ್ರಾರ್ಥಿಸೋಣ. ಕಳೆದ ವಾರದಲ್ಲಿ ಕುಡಿಕೆಯಾದ ಕಾಣಿಕೆಗಳ ವಿವರಗಳು: ಸಾಮಾನ್ಯ ಕಾಣಿಕೆ 6,450, ಕೃತಜ್ಞತಾ ಕಾಣಿಕೆ 1,400, ಜನ್ಮದಿನದ ಕೃತಜ್ಞತಾ ಕಾಣಿಕೆ 3,200, ಮದುವೆಯ ವಾರ್ಷಿಕ ಕಾಣಿಕೆ 1,000, ಮಾಸಿಕ ಸಭಾವಂತಿಕೆ 27,390 ಹಾಗೂ ಸುಗ್ಗಿ ಹಬ್ಬದ ಕಾಣಿಕೆ 1,500. ಒಟ್ಟು 40,940 ರೂಪಾಯಿಗಳು. ವಂದನೆಗಳು. ಕರ್ತನಲ್ಲಿ ಪ್ರಿಯರೇ, ಈಗ ತಾನೇ ನಮ್ಮ ಕಾರ್ಯದರ್ಶಿನಿಯವರು ಪ್ರಕಟಿಸಿದ ಹಾಗೆ ನಮ್ಮ ಸಭೆಯಿಂದ ನಾವು 2 ವ್ಯಕ್ತಿಗಳನ್ನು ಕಳೆದುಕೊಂಡಿದ್ದೇವೆ. ಮಿಸಸ್ ಶೋಭಾ ಶಾಂತರಾಜ್ರವರು ನಮ್ಮ ಸಭೆಯಲ್ಲಿ ಉತ್ತಮ ಸೇವಕಿಯಾಗಿ ಮಹಿಳೆಯರ ಮಧ್ಯೆ ಉತ್ತಮವಾದ ಸೇವೆಯನ್ನು ಅವರು ಸಲ್ಲಿಸಿದ್ದಾರೆ. ಒಳ್ಳೆಯ ಸಹೋದರಿಯಾಗಿ ಎಲ್ಲರಿಗೆ ಪ್ರೀತಿಯಿಂದ ಅವರು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗಾಗಿ ಅವರನ್ನು ನಾವು ಸ್ಮರಿಸುವಂಥದ್ದು ನಮ್ಮ ಕರ್ತವ್ಯವಾಗಿದೆ. ಹಾಗೂ ಮೇರಿ ಎಲಿಜಬೆತ್ ಎಂಬುವ ಪ್ರಿಯ ಸಹೋದರಿಯರನ್ನು ಕೂಡ ನಾವು ಕಳೆದುಕೊಂಡಿದ್ದೇವೆ. ಕ್ಯಾನ್ಸರ್ನಿಂದ ಅವರು ಬಳಲಿ ತಮ್ಮ ಜೀವಿತವನ್ನು ಅವರು ಕಳೆದುಕೊಂಡಿದ್ದಾರೆ. ನಾವೆಲ್ಲರೆದ್ದು ನಿಂತು 1 ನಿಮಿಷ ಮೌನವನ್ನು ಆಚರಣೆ ಮಾಡೋಣ. ಹೌದೌದು ಭದ್ರವಾದ ಎಂಬುವ ಸಂಗೀತದ 1 ಚರಣ ಮಾತ್ರ ನಾವು 1 ನಿಮಿಷವಾದ ಮೇಲೆ ಒಟ್ಟಾಗಿ ಹಾಡಿಕೊಳ್ಳೋಣ.
ಇಂಪಾಗಿ ಬಾರುತ್ತೆ. ಹೌದೌದು ಭದ್ರವಾದೆ ಯೇಸುವಿನಲ್ಲಿ ಆ ಪ್ರೀತಿಯುಳ್ಳ ಏದೆ ಆಶ್ರಯ ಮಾಡಿದೆ. ನಾನೇ ಪುನರುತ್ಥಾನವು ಜೀವವಾಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬರು ಎಂದಿಗೂ ಸಾಯುವುದಿಲ್ಲ. ಪ್ರಿಯ ಸ್ವಾಮಿ, ನಮ್ಮ ಸಭೆಯ ಸದಸ್ಯರಾಗಿ ನಿನ್ನ ಕರೆಗೆ ಹೋಗೊಟ್ಟು ಪ್ರಿಯ ಕರ್ತನೆ ತಮ್ಮ ಜೀವಿತವನ್ನು ಕಳೆದುಕೊಂಡಿರುವಂಥ ನಮ್ಮ ಪ್ರೀತಿಯ ಸಹೋದರಿಯರಾದಂಥ ಮಿಸಸ್ ಶೋಭಾ ಶಾಂತರಾಜ್ರವರಿಗಾಗಿ ಪ್ರಾರ್ಥಿಸ್ತೇವೆ. ಅವರ ಸೇವೆ ಮತ್ತು ಮಹಿಳೆಯರ ಬಗ್ಗೆ ಅವರು ತೋರಿದ ಪ್ರೀತಿ ಮತ್ತು ತಮ್ಮ ಕೈಲಾದಷ್ಟು ಅವರು ಮಾಡಿದ ಸೇವೆಗಾಗಿ ಸ್ತೋತ್ರ ಕರ್ತನೆ. ನಮ್ಮ ಮಿತ್ರಾಲಯ ಶಾಲೆಯ ಬೋರ್ಡ್ ಮೆಂಬರ್ ಆಗಿ ಕೂಡ ಡಯಾಸಿಸ್ನಲ್ಲಿ ಕೂಡ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತು ಒಳ್ಳೆಯ ತಾಯಿಯಾಗಿ, ಒಳ್ಳೆಯ ಸಹೋದರಿಯಾಗಿ ತಮ್ಮ ಮಕ್ಕಳು ಮೊಮ್ಮಕ್ಕಳೊಂದಿಗೆ ಅವರು ನಮ್ಮ ಸಭೆಯಲ್ಲಿ ನಿನ್ನನ್ನು ಆರಾಧಿಸಿದ್ದಾರೆ. ಇದಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ. ದುಃಖದಿಂದ ತುಂಬಿರುವವರ ಪತಿ ಹಾಗೂ ಮಕ್ಕಳು ಮೊಮ್ಮಕ್ಕಳೆಲ್ಲರನ್ನ ಹರಸು, ಅವರಿಗೆ ಶಾಂತಿ ನೆಮ್ಮದಿಗಳನ್ನು ಅನುಗ್ರಹಿಸಿಕೊಡು. ಅದೇ ವೇಳೆ ನಮ್ಮ ಮೇರಿ ಎಲಿಜಬೆತ್ ರವರಿಗಾಗಿ ಕೂಡ ಪ್ರಾರ್ಥಿಸ್ತೇವೆ. ಅವರ ಜೀವಿತ ಅಂತ್ಯವಾಗಿದೆ. ಅವರ ಕುಟುಂಬವನ್ನು ಪ್ರಿಯ ಕರ್ತನೆ, ಅವರ ಅಳಿಯ ಮಗಳು ಮೊಮ್ಮಕ್ಕಳನ್ನು ಆಶೀರ್ವದಿಸು, ಬಲಗೊಳಿಸು. ಪ್ರಿಯ ಕರ್ತನೆ, ಈ ಲೋಕದ ಜೀವಿತ ನೀರಿನ ಮೇಲಿನ ಗುಳ್ಳೆಯ ಆಗಿದೆ. ಪ್ರಿಯ ಸ್ವಾಮಿ, ಯಾವಾಗ ಹೇಗೆ ಅದು ಅಂತ್ಯವಾಗ್ತದೆ ನಮಗೆ ಗೊತ್ತಿಲ್ಲ. ಆದರೆ ನಾವೆಲ್ಲರೂ ನಮ್ಮ ಜೀವಿತದಲ್ಲಿ ನಮ್ಮ ಮರಣಕ್ಕಾಗಿ ನಾವೀಗಲೇ ಸಿದ್ಧತೆ ಮಾಡಿಕೊಂಡು, ಒಂದು ವೇಳೆ ಇದೇ ನನ್ನ ಕಡೆಯ ದಿನ ಎಂಬುದಾಗಿ ನಾನು ತಿಳಿದು ಉತ್ತಮ ಸೇವೆಯನ್ನು ಮತ್ತು ನಿನ್ನ ರಾಜ್ಯದ ಅಭಿವೃದ್ಧಿಗೋಸ್ಕರ ನನ್ನ ಕೈಲಾದಷ್ಟು ಆ ರಿಸ್ಕನ್ನು ತೆಗೆದುಕೊಂಡು ಸ್ವಾಮಿ ನಿನ್ನ ರಾಜ್ಯದ ಅಭಿವೃದ್ಧಿಗಾಗಿ ದುಡಿಯುವಂತೆ ನಮ್ಮನ್ನು ಸಿದ್ಧಪಡಿಸಿ ಮುನ್ನಡೆಸೆಂದು ಯೇಸುವಿನ ಅತಿ ಪರಿಶುದ್ಧವಾದ ನಾಮದಲ್ಲಿ ಜೀವವು ಪುನರುತ್ಥಾನವಾಗಿರುವ ನಿನ್ನನ್ನೇ ನಂಬಿ ನಾವು ಮುಂದೆ ಹೆಜ್ಜೆ ಇಡುತ್ತೇವೆ. ಆಮೇಲೆ ಸಭೆ ದಯವಿಟ್ಟು ಕುಳಿತುಕೊಡ್ರಿ. ಈಗ ನಮ್ಮ ಕಾಣಿಕೆಗಳನ್ನು ನಾವು ದೇವರಿಗೆ ಸಮರ್ಪಣೆ ಮಾಡುವಂಥ ಸಮಯ. ಹಾಡುವ ಜ್ಞಾನ ಸಂಕೀರ್ತನೆಗಳಲ್ಲಿ 19ನೆಯ ಜ್ಞಾನ ಸಂಕೀರ್ತನೆಯಲ್ಲಿ ಹಾಡಿಕೊಳ್ಳೋಣ. ಸುಂದರ ರಕ್ಷಕನೇ ನಿನ್ನ ವಂದಿತ ನಾಮವನ್ನೇ. ಈ ಒಂದು ಸಂಕೀರ್ತನೆಯನ್ನು ಹಾಡುತ್ತಾ ಬೇಕಾದಷ್ಟು ಚರಣಗಳನ್ನು ಹಾಡುತ್ತಾ ನಮ್ಮ ಕಾಣಿಕೆಗಳನ್ನು ಭಕ್ತಿಭಾವದಿಂದ ದೇವರಿಗೆ ಸಮರ್ಪಣೆ ಮಾಡಿಕೊಳ್ಳೋಣ. ಸುಂದರ ರಕ್ಷಕನೇ. ರಕ್ಷಕನೇ ನಿನ್ನ ವಂದಿತ
ನಮ್ಮ ಪರಿಶುದ್ಧ ಕಾಣಿಕೆಗಳನ್ನ ತಂದೆ ದೇವರಿಗೆ ಸಮರ್ಪಿಸೋಣ. ಅದೇ ವೇಳೆ ಹೊಸದಾಗಿ ಮದುವೆಯಾಗಿ ನಮ್ಮ ಸಭೆಗೆ ಸೇರಿಸಲ್ಪಟ್ಟಿರುವಂಥ ನಮ್ಮ ಪ್ರೀತಿಯ ಆಶಿಷ್ ಮೆಲ್ವಿನ್ ಹಾಗೂ ಶ್ರೀಮತಿ ಸುಷ್ಮಾ ಮೆಲ್ವಿನ್ ನವ ದಂಪತಿಗಳು, ಹಾಗೂ ಸುರೇಶ್ ಬಾಬು ಹಾಗೂ ವಿಮಲಾ ಜೈಪಾಲ್ ಸುರೇಶ್ ನವ ದಂಪತಿಗಳು ನಮ್ಮ ಆರಾಧನೆಯಲ್ಲಿ ಆಶೀರ್ವಾದಕ್ಕಾಗಿ ಮುಂದೆ ಬಂದಿದ್ದಾರೆ. ಸಭೆಯಾಗಿ ನಾವೆಲ್ಲರೂ ಈ ನವ ದಂಪತಿಗಳಿಗಾಗಿ ಪ್ರಾರ್ಥಿಸೋಣ, ಪ್ರಾರ್ಥನೆ ಮಾಡೋಣ. ಎಲ್ಲ ಒಳ್ಳೆ ದಾನಗಳಿಗೆ ಮೂಲ ಕರ್ತನಾದ ಯೇಸುವೆ, ಪ್ರಿಯ ಕರ್ತನೆ, ನಮ್ಮ ಜೀವಿತದಲ್ಲಿ ನೀನು ಕೊಡುತ್ತಿರುವ ಆಶೀರ್ವಾದಗಳಿಗಾಗಿ ಸ್ತೋತ್ರ. ಹೃದಯ ತುಂಬಿ ಕರ್ತನೆ ನಿನ್ನ ಸನ್ನಿಧಿಯಲ್ಲಿ ನಮ್ಮ ಕಾಣಿಕೆಗಳನ್ನು ಸಮರ್ಪಿಸಿದ್ದೇವೆ. ಪ್ರಿಯ ಕರ್ತನೆ, ಆರಾಧನೆಯಲ್ಲಿ ತಮ್ಮ ಜನ್ಮದಿನವನ್ನು ನೆನಪಿಸಿ ಕಾಣಿಕೆ ನೀಡಿದವರಿಗಾಗಿ ಮತ್ತು ನೀನು ಮಾಡಿದ ಉಪಕಾರಗಳನ್ನು ಸ್ಮರಿಸಿ ಕಾಣಿಕೆ ಕೊಟ್ಟವರು, ಸುವಾರ್ಥ ನಿಧಿಗಾಗಿ ಕಾಣಿಕೆ ಕೊಟ್ಟವರೆಲ್ಲರಿಗಾಗಿ ಬೇಡುತ್ತೇವೆ. ಮತ್ತು ಆರಾಧನೆಯಲ್ಲಿ ಕಾಣಿಕೆಗಳನ್ನು ನೀಡಿದ ಪ್ರತಿ ಹಸ್ತಗಳನ್ನು ನೀನು ಹರಸಿ ಬಲಪಡಿಸು. ಆನ್ಲೈನ್ ಮೂಲಕ ಈ ಆರಾಧನೆಯಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಸಹೋದರ ಸಹೋದರಿಯರು ತಮ್ಮನ್ನು ಸಿದ್ಧಪಡಿಸಿಕೊಂಡು ಪ್ರಿಯ ಕರ್ತನೆ ಮುಂದಿನ ದಿನಗಳಲ್ಲಿ ಅವರು ಆರಾಧನೆಗೆ ಬಂದು ನಿನ್ನಗೆ ಅವರ ಸಮರ್ಪಣಾ ಮನೋಭಾವನೆಯಿಂದ ತಮ್ಮನ್ನೇ ತಮ್ಮ ಕಾಣಿಕೆಗಳನ್ನೇ ಸಮರ್ಪಿಸುವ ಕೃಪೆಯನ್ನು ಅನುಗ್ರಹಿಸಿಕೊಡು. ವಿಶೇಷವಾಗಿ ಈ ಆರಾಧನೆಯಲ್ಲಿ ಕರ್ತನೆ ನಿನ್ನ ದಿವ್ಯ ಮಹಾಕೃಪೆಗೆ ಪಾತ್ರರಾಗಿ ನವ ದಾಂಪತ್ಯ ಜೀವಿತದಲ್ಲಿ ನಿನ್ನ ಸನ್ನಿಧಿಯಲ್ಲಿ ದಂಪತಿಗಳಾಗಿ ಒಂದಾಗಿರುವಂಥ ನಮ್ಮ 2 ದಂಪತಿಗಳಿಗಾಗಿ ಕುಟುಂಬಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಪ್ರಿಯ ಸ್ವಾಮಿ ಸುರೇಶ್ ಬಾಬುರವರು ಹಾಗೂ ವಿಮಲಾ ಜೈಪಾಲ್ ಈ ನವ ದಂಪತಿಗಳನ್ನು ಕರುಣಿಸು. ಅವರ ಜೀವಿತವನ್ನು ಪ್ರೀತಿಯಿಂದ ಬಂಧಿಸಿದ್ದಿ. ಅವರ ಜೀವಿತದಲ್ಲಿ ಹೊಸ ಅಧ್ಯಾಯ ಪ್ರಾರಂಭವಾಗಿದೆ. ಅವರ ಸಂಸಾರ ನಾವೆಯ ಚುಕ್ಕಾಣಿಯನ್ನು ಹಿಡಿದು ಸುರಕ್ಷಿತವಾಗಿ ಮುನ್ನಡೆಸೆಂದು ಪ್ರಾರ್ಥಿಸ್ತೇವೆ. ಅದೇ ವೇಳೆ ಆಶಿಷ್ ಮೆಲ್ವಿನ್ ಹಾಗೂ ಸುಷ್ಮಾ ಮೆಲ್ವಿನ್ ಈ ದಂಪತಿಗಳಿಗಾಗಿ ಕೂಡ ಪ್ರಾರ್ಥಿಸ್ತೇವೆ. ಅವರನ್ನು ನಿನ್ನ ಪ್ರೀತಿಯಲ್ಲಿ ಹೆಚ್ಚೆಚ್ಚಾಗಿ ಬಂಧಿಸಿ ಕರ್ತನೆ ಆ ಸಂಸಾರ ನಾವೆಯ ಚುಕ್ಕಾಣಿ ಹಿಡಿದು ಸುರಕ್ಷಿತವಾಗಿ 2 ಕುಟುಂಬಗಳನ್ನು ಹರಸಿ ಮುನ್ನಡೆಸೆಂದು ಬೇಡುತ್ತೇವೆ. ನಿನ್ನ ಸಾನ್ನಿಧ್ಯದಲ್ಲಿ ಅವರು ಶಿರವಾಗಿದ್ದಾರೆ. ನಮ್ಮ ಸಭೆಗೆ ನವ ಕುಟುಂಬವಾಗಿ ಸೇರಿಸಲ್ಪಟ್ಟಿದ್ದಾರೆ. ಸಾಕ್ಷಿಗಳಾಗಿ ಅವರು ಬಾಳುವಂತೆ ನೀನು ಹರಸಿ ಮುನ್ನಡೆಸು. ಯೇಸುವಿನ ಪರಿಶುದ್ಧ ನಾಮದಲ್ಲಿ ನಮ್ಮನ್ನು ನಮ್ಮ ಕಾಣಿಕೆಗಳನ್ನು ನಿನಗೆ ಸಮರ್ಪಿಸಿ ಈ ನವ ದಂಪತಿಗಳನ್ನು 2 ಕುಟುಂಬಗಳನ್ನು ಆಶೀರ್ವದಿಸುತ್ತೇವೆ. ಆಮೆನ್. ಸಭೆ ದಯವಿಟ್ಟು ಕುಳಿತುಕೊಳ್ಳ್ರಿ. ಪ್ರಿಯರೇ, ಅನಾರೋಗ್ಯದಲ್ಲಿರುವಂಥ ಪ್ರಿಯರಿಗಾಗಿ ನಾವು ಪ್ರಾರ್ಥಿಸೋಣ. ನಿತ್ಯಶ್ರೀ ಮತ್ತು ಕ್ರಿಸ್ಟೋಫರ್ ಜೈಕರ್ ಅವರು ಪ್ರಾರ್ಥನೆಗಾಗಿ ರಿಕ್ವೆಸ್ಟನ್ನು ಕೊಟ್ಟಿದ್ದಾರೆ. ಇವರಿಗಾಗಿ ಪ್ರಾರ್ಥಿಸುವ ಘನ ವೈದ್ಯನು ಒಡೆಯನಾದಂಥ ಯೇಸು ರಾಜನೇ, ಪ್ರಿಯ ಸ್ವಾಮಿ ಮಿಸಸ್ ನಿತ್ಯಶ್ರೀಗಾಗಿ ಹಾಗೂ ಮಿಸ್ಟರ್ ಕ್ರಿಸ್ಟೋಫರ್ ಜೈಕರ್ಗಾಗಿ ಪ್ರಾರ್ಥಿಸ್ತೇವೆ. ಪ್ರಿಯ ಸ್ವಾಮಿಯವರು ಅನಾರೋಗ್ಯದಲ್ಲಿದ್ದಾರೆ, ಗುಣಪಡಿಸು, ಆಶೀರ್ವದಿಸು. ಘನ ವೈದ್ಯನ ರಕ್ಷಕನಾದ ನೀನು ಉತ್ತಮವಾದ ಆರೋಗ್ಯ ಭಾಗ್ಯದಿಂದ ಅವರನ್ನು ಕರುಣಿಸಿ ನಿನ್ನ ಸಭೆಗೆ ಬಂದವರು ಸಾಕ್ಷಿ ಕೊಡುವಂತೆ ಆರೋಗ್ಯದಾಯಕನಾದ ನೀನು ಆರೋಗ್ಯಕರ ಕಿರಣಗಳನ್ನು ನಿತ್ಯಶ್ರೀರವರ ಮೇಲೆ, ಕ್ರಿಸ್ಟೋಫರ್ ಜೈಕರ್ ಅವರ ಮೇಲೆ ನೀನು ದಯಪಾಲಿಸಿಕೊಡಬೇಕೆಂದು ಯೇಸುವಿನ ಪರಿಶುದ್ಧ ನಾಮದಲ್ಲಿ ಈ ಒಂದು ಕೋರಿಕೆಯನ್ನು ಸಮರ್ಪಿಸಿದ್ದೇವೆ. ಆಮೇನ್. ಕಡೆಯದಾಗಿ ನಾವು ಹಾಡುವ ಸಂಗೀತಗಳಲ್ಲಿ 174ನೆಯ ಸಂಗೀತದಲ್ಲಿ ಹಾಡಿಕೊಳ್ಳೋಣ. 174ನೆಯ ಸಂಗೀತದ ಮೊದಲ 2 ಚರಣಗಳನ್ನು ಒಟ್ಟಾಗಿ ಹಾಡೋಣ. 1 ಮತ್ತು 2 ಚರಣ. 174. ಕರ್ತ ಯಾವ ರೀತಿಯಿಂದ ನಿನ್ನ ಸ್ತೋತ್ರ ಮಾಡಲಿ, ನಿನ್ನ ಕರುಣಾತಿಶಯ ಬುದ್ಧಿ ಮಿಂಚಿ ಹೋದದ್ದು. ಕರ್ತ
ಆನ್ಲೈನ್ ಮೂಲಕ ಈ ಒಂದು ಆರಾಧನೆಯಲ್ಲಿ ಭಾಗವಹಿಸಿದ ಎಲ್ಲ ನಮ್ಮ ಕುಟುಂಬಗಳಿಗೆ ನಾನು ವಂದಿಸ್ತೇನೆ. ಮತ್ತು ಮನೆಯಲ್ಲೇ ಕುಳಿತು ನಮ್ಮ ಮಕ್ಕಳು ಈ ಆರಾಧನೆಯಲ್ಲಿ ನೀವು ಭಾಗವಹಿಸಿದ್ದೀರಿ. ಭಾನುವಾರ ಶಾಲೆ ಇಲ್ಲ ಆದರೆ ಆನ್ಲೈನ್ ಮೂಲಕ ಖಂಡಿತ ನಮ್ಮ ರೈಸ್ ಸಭೆ ಟೀಚರ್ಸ್ ನಿಮಗೆ ಪಾಠಗಳನ್ನು ಕಳಿಸ್ತಾ ಇದ್ದಾರೆ. ಮಕ್ಕಳು ಅದನ್ನು ಓದಿ ಬಾಯ್ಪಟ್ಟ ವಚನಗಳನ್ನು ಮತ್ತು ಬೈಬಲನ್ನು ಪ್ರತಿದಿನ ನೀವು ಓದುವಂತೆ ಮಕ್ಕಳೇ ನಿಮ್ಮೆಲ್ಲರನ್ನ ನಾವು ಕೇಳಿಕೊಳ್ತೇವೆ ಮತ್ತು ನಿಮಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಯೇಸು ನಿಮ್ಮನ್ನು ಹೆಚ್ಚು ಪ್ರೀತಿಸ್ತಾರೆ. ಮಕ್ಕಳೆಲ್ಲರನ್ನ ದೇವರು ಕರುಣಿಸಲಿ. ಎಲ್ಲ ಕಂದಮ್ಮಗಳಿಗೆ ದೇವರು ಆರೋಗ್ಯ ಭಾಗ್ಯವನ್ನು ಕೊಡಲೆಂಬುದಾಗಿ ನಿಮಗಾಗಿ ನಾವು ಪ್ರಾರ್ಥಿಸ್ತೇವೆ. ನಾವೆಲ್ಲರೂ ಒಟ್ಟಾಗಿ ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮ ಪರಿಶುದ್ಧವೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರು ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನ್ನದಿಂದ ಆಹಾರವನ್ನು ಇವತ್ತು ದಯಪಾಲಿಸಿರಿ. ನಮಗೆ ತಪ್ಪು ಮಾಡಿದವನ್ನ ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಯಲ್ಲಿ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸಿರಿ. ರಾಜ್ಯವು ಬಲವು ಮಹಿಮೆಯು ಸದಾ ಕಾಲನವೇ ಸ್ವಾಮಿ. ಆಮೆನ್. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಸಮಾಧಾನದಿಂದ ಶಾಂತಿಯಿಂದ ನಾವು ಲೋಕದೊಳಗೆ ಹೋಗೋಣ. ಕರ್ತನ ಆಳ್ವಿಕೆಗಾಗಿ, ದೇವರ ರಾಜ್ಯದ ಅಭಿವೃದ್ಧಿಗಾಗಿ, ಸಭೆಗಳ ಸುವಾರ್ಥ ಪ್ರಸರಣೆಗಾಗಿ ನಾವೆಲ್ಲರೂ ಯಾವ ತ್ಯಾಗವನ್ನ, ಸಮರ್ಪಣಾ ಮನೋಭಾವವನ್ನು ಮಾಡಲು ಸಿದ್ಧರಾಗಬೇಕೆಂಬುದನ್ನು ಆತ್ಮನಿಂದ ಹೊಂದಿಕೊಂಡು ಮುಂದೆ ಹೆಜ್ಜೆ ಇಡೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮ ದೇವರ ಆಶೀರ್ವಾದ, ಬಲ, ಶಕ್ತಿ, ನಡೆಸುವಿಕೆ ನಮ್ಮ ರೈಸ್ ಮಾರ್ಗ ಸಭೆಯನ್ನ, ಪ್ರತಿ ಕುಟುಂಬವನ್ನ ಆಶೀರ್ವದಿಸಿ ಹರಸಿ ಸೇವೆಯಲ್ಲಿ ನಾವು ಬಲಿಷ್ಠವಾಗಿ ಮುಂದೆ ಹೆಜ್ಜೆ ಇಡುವಂತೆ, ಯಾವ ರಿಸ್ಕ್ ಅನ್ನಾದರೂ ಫೇಸ್ ಮಾಡುವಂತ ಧೈರ್ಯ, ಬಲ, ಶಕ್ತಿಗಳನ್ನ ನಮಗೆ ಅನುಗ್ರಹಿಸಲಿ.